ಟ್ರಯಾಂಗಲ್ಸ್, ಕಾಂಗ್ರುಯೆನ್ಸ್ ಆಫ್ ಸರ್ಕಲ್ಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಏನು ಕಾಂಗ್ರುಯೆನ್ಸ್ ಅಂತಂದರೆ, ಸಿ ಎರಡು ಟೂ ಪಾಂಪ್ಲೆಟ್ಸ್ ಇದೆ, ಟೂ ಪಾಂಪ್ಲೆಟ್ಸ್ ಆರ್ ಸೇಮ್. ಡಿಫ್ರೆನ್ಸ್ ಏನಾದ್ರು ಇದೆಯಾ? ಏನು ಡಿಫ್ರೆನ್ಸ್ ಇದೆ. ನಾನು ಪಾಂಪ್ಲೆಟ್ಸ್ನ ಹಿಂಗೆ ಬೇಕಾದ್ರೆ ತೋರಿಸ್ತೀನಿ, ಈಗಲೂ ಸೇಮಾ? ಇದು ಸ್ಕ್ವೇರ್ ರೆಕ್ಟ್ಯಾಂಗಲ್ ಥರ ಕಾಣಿಸುತ್ತೆ, ಬಟ್ ಆರ್ ಐಡೆಂಟಿಕಲ್ ಇನ್ ನೇಚರ್. ನಾನು ಪೊಸಿಷನ್ನ ಬೇರೆ ಥರ ಇಟ್ಕೊಂಡಿರ್ಬೋದು, ಬಟ್ ಆರ್ ಟೂ ಆಬ್ಜೆಕ್ಟ್ಸ್ ಐಡೆಂಟಿಕಲ್? ಸೇಮ್. ನಾನು ಹಿಂಗಾರು ಹಿಡಲಿ, ಹಿಂಗಾರು ಹಿಡಲಿ, ಹಿಂಗಾರು ಇರಲಿ. ಸೊ ಟೂ ಆಬ್ಜೆಕ್ಟ್ಸ್ ಆರ್ ಸೇಮ್. ನಾನು ಯಾವ ಪೊಸಿಷನಲ್ಲಿ ಹಿಡ್ಕೊಂಡಿದ್ದೀನಿ ಇಟ್ ಡಸಂಟ್ ಮ್ಯಾಟರ್, ಬಟ್ ಟೂ ಆಬ್ಜೆಕ್ಟ್ಸ್ ಆರ್ ಸೇಮ್. ಕರೆಕ್ಟಾ? ಸೊ ಸಿಮಿಲರ್ಲಿ, so when do we say two triangles are the same? When do we say two circles are same? That is the question. So say ಒಂದು ಸರ್ಕಲ್ ಇದೆ ಅಂತ, ಈ ಥರ ಒಂದು ಟ್ರಯಾಂಗಲ್ ಇದೆ. ಸೊ ಇನ್ನೊಂದು ಟ್ರಯಾಂಗಲ್ ಈ ಥರ ಇರ್ಬೋದು. ಇದೇ ಟ್ರಯಾಂಗಲ್ ನಾನು ಬೇರೆ ಥರ ಸ್ವಲ್ಪ ಶಿಫ್ಟ್ ಮಾಡಿರ್ಬೋದು 70 ಡಿಗ್ರಿ, ಆಯಿತಾ? ಸೊ ಬಟ್ ನಮಗೆ ವೆನ್ ವಿ ಜಸ್ಟ್ ಲುಕ್ ಅಟ್ ದ ಟ್ರಯಾಂಗಲ್, we will not get to know whether it's congruent or not. We have to check sides are equal, say 5 cm, 5 cm, 5 cm, ಇನ್ನೊಂದು 5 cm, 5 cm, say 5 cm. ಆಲ್ ಸೈಡ್ಸ್ ಆರ್ ಈಕ್ವಲ್. ಸಪೋಸ್ ನಾನು ಚೆಕ್ ಮಾಡ್ತೀನಿ, ಈ ಸೈಡ್ ಈಕ್ವಲ್ಲ, ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ಲ, ಎ ಬಿ, ಇ ಎಫ್, ಬಿ ಸಿ, ಎಫ್ ಜಿ ಈಕ್ವಲ್ ಅಂತ ಚೆಕ್ ಮಾಡ್ತೀನಿ. ಸೊ ವೆನ್ ಐ ಡೂ ದಟ್, ವೆನ್ ಸೈಡ್ಸ್ ಆರ್ ಈಕ್ವಲ್, ಐ ಅಪ್ಲೈ ಸೈಡ್ ಥಿಯರಮ್. ಕೇಳ್ದಂಗಿದೆಯಾ? ಎಸ್ ಎಸ್ ಎಸ್. ಸೊ ಎಸ್ 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 ಅಂದ್ರೇನು? ದ ಸೈಡ್ಸ್ ಆಫ್ ಒನ್ ಟ್ರಯಾಂಗಲ್ ಆರ್ ಈಕ್ವಲ್ ಟು ದ ಸೈಡ್ಸ್ ಆಫ್ ಅನದರ್ ಟ್ರಯಾಂಗಲ್. ಸೊ ದೆನ್ ಐ ಕಾಲ್ ಆಸ್ ಕಾಂಗ್ರುಯೆಂಟ್, ಆ ಥರ. ಸೊ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಸೊ ವಿ ಆಲ್ಸೋ ಹ್ಯಾವ್ ಎಸ್ ಎ ಎಸ್, ಸೈಡ್ ಆ್ಯಂಗಲ್ ಸೈಡ್ ಹ್ಯಾವ್ ಎ ಟ್ರಯಾಂಗಲ್. So let's say have another triangle. So side, one side, so there are two sides and one angle. So you have to choose any two sides, two sides. ಇದು ಬೇಕಾದ್ರೆ ತಗೋಬೋದು, ಇದು ಬೇಕಾದ್ರೆ ತಗೋಬೋದು, or you can take this and this, any side. Say side 1, side 2, side 3, side 4, side 5, side 6. Take 1 2 or 1 3 2 3 anything. So let me take ಇದೊಂದು ಸೈಡ್ ತಗೋತೀನಿ, ಇದೊಂದು ಸೈಡ್ ತಗೋತೀನಿ. ಸೊ ಸಪೋಸ್ ಇಫ್ ಸೈಡ್ 1 ಕ್ಯಾನ್ ಬಿ ಈಕ್ವಲ್ ಟು ಇದರ 4 5 6, ಇಟ್ ಕ್ಯಾನ್ ಬಿ ಎನಿಥಿಂಗ್. ಯಾವುದಕ್ಕೆ ಬೇಕಾದ್ರೆ ಈಕ್ವಲ್ ಆಗಿರ್ಬೋದು, ಇದಕ್ಕೆ ಆಗಬೇಕು ಅಂತಿಲ್ಲ. ಸರ್ ನಾ ಸೈಡ್ 1 ಈಸ್ ಈಕ್ವಲ್ ಟು 6, ಸೈಡ್ 2 ಈಸ್ ಈಕ್ವಲ್ ಟು 4, ಸೈಡ್ 2 ಈಸ್ ಈಕ್ವಲ್ ಟು 4 ಅಂತ ಇಟ್ಕೊಳ್ಳಿ. ಸೊ ಟೂ ಲೈನ್ಸ್ ಎಲ್ಲ ಹಾಕಿರ್ತೀನಿ, ಸೇಮ್. ಒಂದು ಲೈನ್ ಹಾಕಿದರೆ ಸೇಮ್, ಓಕೆನಾ? ಆ್ಯಂಡ್ ಐ ಹ್ಯಾವ್ ಟು ಚೂಸ್ ಒನ್ ಆ್ಯಂಗಲ್, ಯಾವುದಾದ್ರು ಒಂದು ಆ್ಯಂಗಲ್ ಆಗಿರಬೇಕು. ಸೊ ಯಾವ ಆ್ಯಂಗಲ್ನ ಚೂಸ್ ಮಾಡಬೇಕು? ದ ಆ್ಯಂಗಲ್ ಮೇಡ್ ಬೈ ದ ಸೈಡ್ಸ್ ಯು ಹ್ಯಾವ್ ಟೇಕನ್. ಫಾರ್ ಎಕ್ಸಾಂಪಲ್ ಯಾವುದು ಇಲ್ಲಿ ಸೈಡ್ 1 and 2. ಸಪೋಸ್ ಏನೋ 1 and 3 ತೊಗೊಂಡಿದ್ರೆ, ಸೊ 1 ಮತ್ತು 3 ಇಂದ ಯಾವ ಆ್ಯಂಗಲ್ ಆಗಿರುತ್ತೆ ಅದು. ಸೊ ಯು ಹ್ಯಾವ್ ಟು ಟೇಕ್ ದೋಸ್ ಟು ಸೈಡ್ಸ್ ಆ್ಯಂಡ್ ಆ್ಯಂಗಲ್ ಮೇಡ್ ಬೈ ದಟ್ ಸೈಡ್, ದೋಸ್ ಸೈಡ್ಸ್. ಓಕೆ, ಇಲ್ಲೂ ಅಷ್ಟೇ. ಸೊ 1 ಈಸ್ ಈಕ್ವಲ್ ಟು ಸಿಂಗಲ್ ಲೈನ್, ಆಯಿತಾ? ದೆನ್ 2 ಈಸ್ ಈಕ್ವಲ್ ಟು 4. ಸೊ 1 ಈಸ್ ಈಕ್ವಲ್ ಟು 6, 2 ಈಸ್ ಈಕ್ವಲ್ ಟು 4, ಆ್ಯಂಡ್ ವಿ ಆರ್ ಚೂಸಿಂಗ್ ಹಿಯರ್ ದ ಆ್ಯಂಗಲ್. ಯಾವುದು ಆ್ಯಂಗಲು? ಸೊ ಆ್ಯಂಗಲ್ ಇಲ್ಲಿ ತೊಗೊಂಡ್ರೆ, ಸೊ 4 and 6 ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಲೈನ್ 4 and 6. ಸೊ ಇಫ್ ಇದು ಏನಾದ್ರು 30 ಡಿಗ್ರಿ ಆಗಿದ್ದು, ಸೊ ಇದು ಏನಾದ್ರು 30 ಡಿಗ್ರಿ ಆದರೆ, ಸೊ ದೆನ್ ಒಂದು ಸೈಡ್ ಈಕ್ವಲ್ ಆಯಿತು, ಅನದರ್ ಸೈಡ್ ಈಕ್ವಲ್ ಆಯಿತು, ದೆನ್ ಆ್ಯಂಗಲ್. ಸೊ ಆ್ಯಂಗಲ್ ಬಿಟ್ವೀನ್ ಒನ್, ಸೊ 30 ಡಿಗ್ರಿ ಒಂದು ಆ್ಯಂಗಲ್ ಆಯಿತು. ಸೊ ಎಸ್ ಎ ಎಸ್, ಸೊ ಎಸ್ ಎ ಎಸ್ ಆರ್ ಎಸ್ ಎಸ್ ಅಂತ ಹೇಳಲ್ಲ, ಜನರಲಿ ಎಸ್ ಎ ಎಸ್, ಟೂ ಸೈಡ್ಸ್ ಒನ್ ಆ್ಯಂಗಲ್ ಈಕ್ವಲ್ ಅಂತ ತೋರಿಸಿದ್ದೀವಿ. ಸೊ ವೆನ್ ಯು ಸೇ ಟೂ ಸೈಡ್ಸ್ ಆ್ಯಂಡ್ ಒನ್ ಆ್ಯಂಗಲ್ ಈಕ್ವಲ್ ಅಂತಂದಾಗ, then I would call, say, triangle A, triangle B. So triangle A is congruent to triangle B. Triangle A is congruent to triangle B. Andre ಏನರ್ಥ? So then suppose, what does that mean? That means
say you take ಇದು say 10 centimeter for example, then 1 is equal to 4, this is also 10 centimeter, that is given. ಇದು 2 is equal to sorry, so ಇದು 10 ಅಂತಂತಂದರೆ, so this 1 is equal to 4, ಇದು 10 ಆಗಿರುತ್ತೆ. 2 is equal to 4, 2 is equal to 4, suppose this is 12, this is also 12, ಇಷ್ಟು ನಮ್ಗೆ ಗೊತ್ತು. 1 is equal to 6, 2 is equal to 4 and say 30 degree is equal to 30 degree. ಸೊ ಇದು 3 ಗಿವನ್ ಡೇಟಾ, ಅದು 3 ಗಿವನ್ ಡೇಟಾ. ಸೊ ಯೂಸಿಂಗ್ ದ ಗಿವನ್ ಡೇಟಾ ವಿ ಪ್ರೂವ್ಡ್ ದಟ್ SAS, so 2 triangles are congruent. After saying 2 triangles are congruent, what we can say further? ನೆಕ್ಸ್ಟ್ ಏನು ಹೇಳ್ಬೋದು? ಈ ಆ್ಯಂಗಲ್ ಬಗ್ಗೆ ಏನಾದ್ರು ಮಾತಾಡ್ಬೋದಾ? ಸಪೋಸ್ ಇದೇ ಯಾವುದಾದ್ರು ಒಂದು ಆ್ಯಂಗಲು 45 ಡಿಗ್ರಿ ಆಯಿತು ಅಂತಂದರೆ, ಇನ್ನೊಂದು ಆ್ಯಂಗಲ್ 45 ಡಿಗ್ರಿ ಇರುತ್ತೆ. ಇನ್ನೊಂದು ಆ್ಯಂಗಲು 50 ಡಿಗ್ರಿ ಯಾವ್ದಾದ್ರು ಇತ್ತು ಅಂತಂದರೆ, ಇನ್ನೊಂದು ಆ್ಯಂಗಲ್ 50 ಡಿಗ್ರಿ ಇರುತ್ತೆ. ಇವಾಗ ಇದು 10 ಇದು 12 ಅಂತ ಗೊತ್ತು. ಇದ್ರ ಲೆಂತ್ 15 ಅಂತ ಇಟ್ಕೊಂಡ್ರೆ, ಅದರ್ ಸೈಡ್ ಏನಿರುತ್ತೆ ಅದು 15 ಇರುತ್ತೆ. ಸೊ ಒನ್ಸ್ ಲಿಮಿಟೆಡ್ ಡೇಟಾ ಇಟ್ಕೊಂಡು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬಿಡ್ತೀವಿ. ಲಿಮಿಟೆಡ್ ಡೇಟಾ, ಸಮ್ ಗಿವನ್ ಡೇಟಾ, ಇದು 2 sides 1 ಆ್ಯಂಗಲ್ ಅಥವಾ 2 angles 1 side, ಆಯಿತಾ? ಇದು 2 sides 1 ಆ್ಯಂಗಲ್ ಆರ್ 2 angle 1 side, ಇದಕ್ಕೆ ಬರ್ತೀನಿ. ಆರ್ SSS ಯೂಸಿಂಗ್ 3 ಡೇಟಾ ವಿ ಪ್ರೂವ್ 2 triangles ಆರ್ ಕಾಂಗ್ರುಯೆಂಟ್. ಒಂದ್ಸಲ ಕಾಂಗ್ರುಯೆಂಟ್ ಅಂತ ಪ್ರೂವ್ ಆದಮೇಲೆ ಅದರ್ ಪಾರ್ಟ್ಸ್ ಆರ್ ಸೊ ಸೇಮ್ ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ. ಸೊ CPCT ಅಂತ ಬರ್ಸಿರ್ತಾರೆ ಕ್ಲಾಸಲ್ಲಿ, ಗೊತ್ತಾ ಏನು CPCT ಅಂದರೆ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅಂತಂದರೆ ಇದು ಕರೆಸ್ಪಾಂಡಿಂಗ್ ಪಾರ್ಟ್ಸು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಅಂತ. ಸೊ ವಿ ವಿಲ್ ಮೇಕ್ ಯೂಸ್ ಆಫ್ SSSು SAS. ವಿ ಪ್ರೂವ್ 2 triangles ಆರ್ ಕಾಂಗ್ರುಯೆಂಟ್, ಅಂದರೆ 2 triangles ಆರ್ ಸೇಮ್. ನೋಡೋಕ್ಕೆ ಸೇಮ್ ಥರ ಕಾಣಿಸ್ತಿರಲ್ಲ, ಬೇರೆ ಥರ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ತೋರಿಸಿದೆ ಅಲ್ವಾ, ನಾನು ಹಿಂಗೆ ಇಟ್ಕೊಳ್ಳೋದ್ರ ಬದಲು ಹಿಂಗೆ ಇಟ್ಕೊಂಡಿರ್ತೀನಿ. ಸೇಮ್ ಅಂತಂದರೆ ಪೊಸಿಷನ್ ಅಲ್ಲ, ಪೊಸಿಷನ್ ಡಸಂಟ್ ಮ್ಯಾಟರ್, ಬಟ್ 2 ಆರ್ ಐಡೆಂಟಿಕಲ್. ಇದೇ ಟ್ರಯಾಂಗಲ್ಸ್ನ ನಾನು ಸ್ವಲ್ಪ ಈ ಕಡೆ ತಿರುಗಿಸಿದ್ರೆ ಶಿಫ್ಟ್ ಮಾಡಿದ್ರೆ ಸೇಮ್ ಇದೇ ಥರ ಕಾಣಿಸುತ್ತೆ. ಜಸ್ಟ್ ಅ ಮ್ಯಾಟರ್ ಸಮ್ ಟಿಲ್ಟ್, ಕರೆಕ್ಟಾ? ಸೊ ಆ ಥರ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕಾಂಗ್ರುಯೆನ್ಸಿ ಅಂತಂದರೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಸೊ 2 ಅನಿಮಲ್ಸ್ ಕಾಂಗ್ರುಯೆಂಟ್ ಅಂತ ಥಿಂಕ್ ಮಾಡ್ತೀವಿ. 2 ಅನಿಮಲ್ಸ್, 2 ಅನಿಮಲ್ಸ್, ಐ ಡೋಂಟ್ ನೋ ಯಾವ್ದು ಅಂತ. ಸೊ ಎರಡಕ್ಕೂ 2 ಕಣ್ಣಿದೆ, ಎರಡಕ್ಕೂ 2 ಕಣ್ಣಿದೆ. ಇಬ್ಬರು ಮನುಷ್ಯರ, 2 ಕಣ್ಣಿದ ತಕ್ಷಣ 2 ಅನಿಮಲ್ಸು ಮನುಷ್ಯರು ಅಂತ ಹೇಳ್ಬೋದಾ? ಕ್ಯಾನ್ ವಿ ಸೇ ಹ್ಯೂಮನ್ ಬೀಯಿಂಗ್ಸ್? ಇಲ್ಲ. ಸೊ ಎರಡಕ್ಕೂ ಒಂದು ಬಾಯಿದೆ. 2 ಅನಿಮಲ್ಸ್ ಅಂತಾರೆ ಎನಿ ಅನಿಮಲ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಅನಿಮಲ್. 2 ಬಾಯಿ ಇತ್ತು ಅಂದರೆ 2 ಅನಿಮಲ್, ಇಬ್ಬರು ಮನುಷ್ಯರು ಅಂತ ಹೇಳ್ಬೋದಾ? ಹೇಳೋಕ್ಕಾಗಲ್ಲ. ಬೆಕ್ಕು, ಕ್ಯಾಟ್ಗೂ ಒಂದು ಬಾಯಿ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ, ಕರೆಕ್ಟಾ? ಸೊ 2 ಕಾಲಿರುತ್ತೆ, 2 ಕೈ ಇರುತ್ತೆ ಅಂತ ಇಟ್ಕೊಂಡು, 2 ಕೈ ಇರುತ್ತೆ ಅಂತ ಇಟ್ಕೊಳ್ಳೋಣ. ಕೈ ಇರುತ್ತೆ ಅಂತಂದರೆ ಮನುಷ್ಯರು ಅಂತ ಈಸಿಯಾಗಿ ಹೇಳ್ಬೋದು, ಅಥವಾ ಮಾಡಿಫಿಕೇಷನ್ಸ್ ಅದು ಬೇಡ, ಇಷ್ಟು. ಸೊ ಫಾರ್ ಎಕ್ಸಾಂಪಲ್ ಈ ಕೈ ಇರುತ್ತೆ ಪಾರ್ಟ್ ತಗ. ಸೊ ಬರೀ ಕಣ್ಣು ಅಂತ ಹೇಳ್ತೀವಿ, ಕಣ್ಣಿಂದ ಇಟ್ಕೊಂಡು ಪ್ರೂವ್ ಮಾಡೋಕ್ಕಾಗಲ್ಲ. ಬರೀ ಬಾಯಿ ಡೇಟಾಯಿಂದ ಇಟ್ಕೊಂಡು ಪ್ರೂವ್ ಮಾಡೋಕ್ಕಾಗಲ್ಲ. ಅದೇ ದ ಮೊಮೆಂಟ್ ವಿ ಸೇ ಇವ್ರು ಮಾತಾಡ್ತಾರೆ ಅಂತ ಹೇಳಿದಾಗ, ಸೊ ಇವರಿಬ್ಬರು ಮನುಷ್ಯರು ಅಂತ ಪ್ರೂವ್ ಆಗುತ್ತೆ. ಸೊ ಅಲ್ಲಿವರೆಗೂ ಇವರು ಒಬ್ಬ ಮನುಷ್ಯ, ಒಬ್ಬ ಪ್ರಾಣಿ ಬೇಕಾರಾಗಿರ್ಬೋದು. 2 ಕಣ್ಣಿದ ತಕ್ಷಣ, ಒಂದು ಬಾಯಿದ ತಕ್ಷಣಕ್ಕೆ ಒಬ್ಬ ಮನುಷ್ಯ, ಒಬ್ಬ ಪ್ರಾಣಿ ಬೇಕಾರಾಗಿರ್ಬೋದು. ದ ಮೊಮೆಂಟ್ ಐ ಗೇ ದ ಡೇಟಾ, ಓಕೆ ಇಬ್ಬರು ಮಾತಾಡ್ತಾರೆ ಅಂತಂದಾಗ, ಸೊ ಮಾತಾಡೋದು ಲೈಕ್ ಮನುಷ್ಯ ಬಿಟ್ಟರೆ ಮಾತಾಡೋಂಥ ಪ್ರಾಣಿ ಬೇರೆ ಯಾವುದೂ ಇಲ್ಲ. ಸೊ ಇದನ್ನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತೀವಿ. ಸೊ ಒಂದು ಸಲ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಾದ್ಮೇಲೆ, ಇವನಿಗೆ 2 ಕೈ ಇತ್ತು ಅಂದರೆ ಇವನಿಗೂ 2 ಕೈ ಇರುತ್ತೆ ಅಂತ ಅರ್ಥ. ಇವನಿಗೆ 4 legs ಇತ್ತು ಅಂದರೆ ಇವನಿಗೆ 4 legs ಇರುತ್ತೆ ಅಂತ ಅರ್ಥ. ಸಾರಿ 2 legs ಇರುತ್ತೆ ಅಂತ ಅರ್ಥ, ಕರೆಕ್ಟಾ? ಸೊ ನಾವು ಹೇಳ್ತೇನೆ, ಒಂದ್ಸಲ ದ ಮೊಮೆಂಟ್ ಯು ಪ್ರೂವ್ ದಟ್ ದೇ ಆರ್ ಕಾಂಗ್ರುಯೆಂಟ್, ದೆನ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಬಾಡಿ ಅಂತಂದರೆ ಕೈ ಆಗ್ಬೋದು, ಕಾಲಾಗ್ಬೋದು, ಹಾರ್ಟ್ ಆಗ್ಬೋದು, ದೇ ಆರ್ ಆಲ್ಸೋ ಈಕ್ವಲ್ ಅಂತ ಅರ್ಥ. ಸೊ ಬಟ್ ಎಲ್ಲಿವರೆಗೆ? ಸೊ ಫಸ್ಟು ಇಬ್ಬರು ಮನುಷ್ಯರು ಅಂತ ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡಿಲ್ಲ ಅಂತಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆರ್ ಈಕ್ವಲ್ ಅಂತ ನಾನು ಹೇಳೋಕ್ಕಾಗಲ್ಲ, ಕರೆಕ್ಟಾ? ಸೊ ಪ್ರೂವ್ ಮಾಡೋಕ್ಕಿಂತ ಮುಂಚೆ ಇವನಿಗೆ 2 ಕಾಲಿತ್ತು ಅಂತಂದರೆ ಅವನಿಗೂ 2 ಕಾಲಿದೆ ಅಂತ ಏನು ಗ್ಯಾರಂಟಿ ಗೊತ್ತಿರಲ್ಲ. ಸೊ ಇಬ್ಬರು ಮಾತಾಡ್ತಾರೆ ಅಂತ ಫಸ್ಟ್ ಪ್ರೂವ್ ಮಾಡಬೇಕು, ಇಬ್ಬರು ಮನುಷ್ಯರು ಅಂತ ಪ್ರೂವ್ ಮಾಡಬೇಕು. ದೆನ್ ವಿ ಕ್ಯಾನ್ ಸೇ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಬಾಡಿ ಆರ್ ಈಕ್ವಲ್ ಅಂತ ಹೇಳ್ಬೋದು.
ಕರೆಕ್ಟಾ? ಸೊ ಸಿಮಿಲರ್ಲಿ ವಾಟ್ ವಿ ಟೋಲ್ಡ್ ಇಸ್ ದಟ್ ಆಲ್ಸೋ. ಸೊ ಟೂ ಟ್ರಯಾಂಗಲ್ಸ್ ಹೆಂಗೆ ಬೇಕಾದ್ರೂ ಇರಲಿ, ನಮ್ಗೆ ಗೊತ್ತಿರಲ್ಲ ಅದು ಯಾವ ಥರ ಶೇಪ್ ಬೇಕಾದ್ರೂ ಇರ್ಬೋದು. ಓಕೆ, ಇಟ್ ಡಸಂಟ್ ಮ್ಯಾಟರ್. ನೋಡೋಕ್ಕೆ ಇನ್ ಎ ಡಯಾಗ್ರಾಮ್ ಇಟ್ ಮೇ ಲುಕ್ ಲೈಕ್ ಓಕೆ ಟಿಲ್ಟ್ ಆಗಿರೋದು ಏನೋ, ಇಟ್ ಮೇ ಲುಕ್ ಡಿಫ್ರೆಂಟ್, ವಿ ಡೋಂಟ್ ನೋ. ಬಟ್ ವಿ ಹ್ಯಾವ್ ಟು ಪ್ರೂವ್ ಇದರ್ ಸೈಡ್ ಆರ್ ಟೂ ಸೈಡ್ಸ್ ಆರ್ ಆ್ಯಂಗಲ್, ಅಥವಾ ಟೇಕ್ ಟೂ ಆ್ಯಂಗಲ್ಸ್, ಎನಿ ಟೂ ಆ್ಯಂಗಲ್ಸ್, ಸೇ ಎಕ್ಸ್ ವೈ, ಇದು ಎಕ್ಸ್ ವೈ, ಟೂ ಆ್ಯಂಗಲ್ಸ್ ಒನ್ ಸೈಡು, ಯಾವ ಸೈಡು ಟೂ ಆ್ಯಂಗಲ್ಸ್ ಯಾವ ಸೈಡ್ ಮಾಡಿರುತ್ತೆ ಅದು ಟೂ ಆ್ಯಂಗಲ್ಸು ಒನ್ ಸೈಡು, ಟೂ ಆ್ಯಂಗಲ್ಸ್ ಒನ್ ಸೈಡ್ ನಾನು ಪ್ರೂವ್ ಮಾಡಾದ್ಮೇಲೆ ದೆನ್ ಐ ಕ್ಯಾನ್ ಸೇ ಇದು ಯಾವುದಾದ್ರು ಆ್ಯಂಗಲ್ ಝೆಡ್ ಅಂತಿದ್ರೆ ಇದು ಝೆಡ್ ಆಗಿರುತ್ತೆ. ಸೇ ಇದು 10 ಅಂತಿದ್ರೆ ಎಕ್ಸ್ ಮತ್ತು ಝೆಡ್ ಇರೋದು ಇದು 10 ಆಗಿರುತ್ತೆ. ಇದು 15 ಅಂತಿದ್ರೆ ಝೆಡ್ ಮತ್ತು ವೈ ಇದು 15 ಆಗಿರುತ್ತೆ. ಓಕೆನಾ? ಇದು 20 ಇತ್ತು ಅಂತಂದರೆ ಸೊ ಇದು 20 ಇರುತ್ತೆ. ಸೊ ಒನ್ಸ್ ಇಲ್ಲೇನು ಯೂಸ್ ಮಾಡಿದ್ದೀನಿ, ಟೂ ಆ್ಯಂಗಲ್ಸ್ ಯೂಸ್ ಮಾಡಿದ್ದೀನಿ, ಟೂ ಆ್ಯಂಗಲ್ಸು ಒನ್ ಸೈಡು. ಸೊ ಆ್ಯಂಗಲ್ ಸೈಡ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಿದ್ಮೇಲೆ ದೆನ್ ಫರ್ದರ್ ಪಾರ್ಟ್ಸ್ ಆಲ್ಸೋ ಈಕ್ವಲ್, ಫರ್ದರ್ ಆ್ಯಂಗಲ್ಸ್ ಆಲ್ಸೋ ಈಕ್ವಲ್. ಸೊ ದಿಸ್ ಈಸ್ ಕಾಂಗ್ರುಯೆನ್ಸಿ. ಏನೋ ಡೌಟ್ ಇದೆಯಾ? ಸೊ ಥಿಂಕ್ ಮಾಡಬೇಕು, ಓಕೆನಾ? ಸೊ ಥಿಂಕ್ ಮಾಡ್ತಾ ಇದ್ದಾಗ ಡೌಟ್ ಬರ್ತಾ ಇರುತ್ತೆ. ಸೊ ಎಸ್ಟರ್ಡೇಸ್ ಬೇಸಿಕ್ ರಿವಿಷನು. ಸೊ ಟೇಕ್ ದಿಸ್ ಪೇಪರ್ ತಗೋ, ಅಲ್ಲ ಇದೆಯಾ? ಹಾಂ, ಒಂದು ಕಾರ್ಡ್ ಡ್ರಾ ಮಾಡು, ಡ್ರಾ ಎ ಸರ್ಕಲ್ ಆ್ಯಂಡ್ ಡ್ರಾ ಎ ಕಾರ್ಡ್. ಐಡೆಂಟಿಫೈ ದ ಸೆಂಟರ್ ಆಫ್ ದ ಸರ್ಕಲ್. ಆಯಿತು. ಸೊ ಒಂದು ಕಾರ್ಡ್ ಡ್ರಾ ಮಾಡಿದ್ದೀಯ. ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ದ ಸೆಂಟರ್ ಟು ದ ಕಾರ್ಡ್. ಸೊ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅಷ್ಟೇ, ಸೆಂಟರ್ ಇದೆ, ಕಾರ್ಡ್ ಇದೆ, ಸೆಂಟರಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅಷ್ಟೇ. ಕರೆಕ್ಟಾ? ಸೊ ಐಡೆಂಟಿಫೈ ದ ಕಾರ್ಡ್ ಆಸ್ ಎ ಆ್ಯಂಡ್ ಬಿ. ಪಾಯಿಂಟ್ಸ್ ಆನ್ ದ ಸರ್ಕಲ್ ಆರ್ ಎ ಆ್ಯಂಡ್ ಬಿ. ಸೊ ದೆನ್ ಐಡೆಂಟಿಫೈ ದಿಸ್ ಆಸ್ O. ಐಡೆಂಟಿಫೈ ದ ಪಾಯಿಂಟ್ ವೇರ್ the line segment meets the card as P. So what can you say about AP and PB? Is there any relationship between AP and PB? ಏನು? ಹಾಂ, AP and PB line segment. AP is equal to half of PB. Can we say that? ಎ ಪಿ ನೋಡ್ಬೇಕು ಕರೆಕ್ಟಾಗಿ, ಎ ಪಿ ಎಲ್ಲಿದೆ ಅಂತ ಓನದಲ್ಲ, ಎ ಪಿ ಎಲ್ಲಿರೋದು ಇದು ಎ ಪಿ. ಸೊ ವಾಟ್ ಈಸ್ ಪಿ ಬಿ? ದಿಸ್ ಈಸ್ ಪಿ ಬಿ. ಎ ಪಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಪಿ ಬಿನ. ನೀನು ಡಯಾಗ್ರಾಮ್ ನೋಡ್ಬಿಟ್ಟು ಹೇಳಬಾರ್ದು. ನಾವು ಡಯಾಗ್ರಾಮ್ ಬರೀಬೇಕಾದ್ರೆ ಅಲ್ಲಿ ಚಿಕ್ಕದು ದೊಡ್ಡದು ಅಂತ ಅನಿಸ್ತಿರ್ತದೆ. ಯಾಕೆಂದರೆ ನಾವು ಪ್ರಾಪರಾಗಿ ಕಾಂಪಾಸ್ ಇಟ್ಟು ಪ್ರಾಪರ್ ಸರ್ಕಲ್ ಬರೆದಿರಲ್ಲ, ಪ್ರಾಪರ್ ಲೈನ್ ಹಾಕಿರಲ್ಲ. ಡಯಾಗ್ರಾಮ್ ನೋಡಿ ಹೇಳ್ಬಾರ್ದು, ಕಾನ್ಸೆಪ್ಟ್ ಹೇಳಬೇಕು. ಸೊ ಡಯಾಗ್ರಾಮಲ್ಲಿ ಒಂದು ಸ್ವಲ್ಪ ದೊಡ್ಡದಿರುತ್ತೆ, ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ಹಂಗಲ್ಲ. ಸೊ ಏನು ಹೇಳಿದ್ದೀವಿ? ಸೊ ವೆನ್ ವಿ ಡ್ರಾ ಎ ಪರ್ಪೆಂಡಿಕ್ಯುಲರ್ ಟು ದ ಕಾರ್ಡ್, ದ ಪರ್ಪೆಂಡಿಕ್ಯುಲರ್ ಲೈನ್ ಬೈಸೆಕ್ಟ್ಸ್. ನಾವು ಟೆಲ್ ಮಿ, ಇದು ಕರೆಕ್ಟಾ? ಪರ್ಪೆಂಡಿಕ್ಯುಲರ್ ಲೈನ್ ಬೈಸೆಕ್ಟ್ ಮಾಡುತ್ತೆ ಅಂದರೆ ಅರ್ಥ ಎ ಪಿ ಮತ್ತು ಪಿ ಬಿ ಈಕ್ವಲ್ ಇರುತ್ತೆ. ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಆರ್ ಬಿ ಪಿ. ಸೊ ಇದು ರಾಂಗ್. ಎ ಪಿ ಪಿ ಬಿ ಹಾಫ್ ಹೆಂಗಾಗುತ್ತೆ? ಎ ಪಿ ಇದ್ರೆ ಹಾಫ್ ಇದೆಯಾ ಪಿ ಬಿದು? ಇಲ್ಲ. ಸೊ ಡಯಾಗ್ರಾಮಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಯಾಕಂದರೆ ಪ್ರಾಪರ್ ಸರ್ಕಲ್, ಪ್ರಾಪರ್ ಲೈನ್ ಸೆಗ್ಮೆಂಟ್ ಬರೋದಿಲ್ಲ, ಜಸ್ಟ್ ಇಲಸ್ಟ್ರೇಷನ್. ಸರಿನಾ? ದಿಸ್ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ. ಸರಿನಾ? ಅಷ್ಟಾಯಿತು. ದೆನ್ ಇನ್ನೊಂದು ಪ್ರಾಪರ್ಟಿ ಹೇಳಿದ್ವಿ. ಸೇ ಲೆಟ್ಸ್ ಡಾಟ್ ಟೂ ಕಾರ್ಡ್ಸ್. ಇಲ್ಲೊಂದಿರುತ್ತೆ, ಐಡೆಂಟಿಫೈ ದ ಸೆಂಟರ್. ಎರಡು ಕಾರ್ಡ್ ಬರೀ, ಐಡೆಂಟಿಫೈ ಟೂ ಸೆಂಟರ್ಸ್, ಐಡೆಂಟಿಫೈ ಒನ್ ಸೆಂಟರ್, ಸಾರಿ.
So draw perpendicular line to the cards. Say, assume that this is AB, this is PQ. Assume that this is AB, this is PQ. Dot perpendicular lines. ಇಲ್ಲಿಂದ ಪಿ ಬಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್, ಇಲ್ಲಿಂದ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್, ಸರಿನಾ? ಪರ್ಪೆಂಡಿಕ್ಯುಲರ್ ಲೈನ್ ಮೀನ್ಸ್ 90 ಡಿಗ್ರಿ ಆ್ಯಂಗಲ್. ಸೊ ವಾಟ್ ಕ್ಯಾನ್ ವಿ ಸೇ ಅಬೌಟ್ ಎ ಬಿ ಆ್ಯಂಡ್ ಪಿ ಕ್ಯೂ ನಾವು? ನಾನಿವಾಗ ಪಾರ್ಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಕಂಪ್ಲೀಟ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆವಾಗ ಲಾಸ್ಟ್ ಪ್ರಾಬ್ಲಮಲ್ಲಿ ಒಂದು ಕಾರ್ಡ್ ಕೊಟ್ಬಿಟ್ಟು ಈ ಪಾರ್ಟ್ನ ಹಾಫ್ ಅಂತಿದೆ. ನಾವು ವಾಟ್ ಕ್ಯಾನ್ ವಿ ಸೇ ಅಬೌಟ್ ಎ ಬಿ ಆ್ಯಂಡ್ ಪಿ ಕ್ಯೂ? ರಜನಿಕಂತು ಸುಮ್ಮನೆ ಕೂತ್ಕೋ, ಅಬ್ಸರ್ವ್ ಮಾಡು, ಆಮೇಲೆ ಗೊತ್ತಾಗುತ್ತೆ, ಸರಿನಾ? ವಾಟ್ ಕ್ಯಾನ್ ವಿ? ದೆರ್ ಆರ್ ಟೂ ಕಾರ್ಡ್ಸ್ ಆನ್ ದ ಸರ್ಕಲ್ ಎ ಬಿ ಪಿ ಕ್ಯೂ and these cards are of same length, set 10 AB is equal to PQ. So this is given, AB is equal to PQ. Identify the center O. Say suppose this point is E, this point is F. So the theorem says that equal cards which are AB and PQ, equal cards are at equal distance from the center. If you have two cards on the circle, they are at, if you have two cards and if they are of same length, they are at same distance from the center, under E distance. That means OE is equal to OF. Can you say like this? ಹೇಳ್ಬೋದಾ? ಶರಣ ಅರ್ಥ ಆಗ್ತಾ ಇದೆಯಾ? ಸೊ ಓನ್ಲಿ ಗಿವನ್ ಕಂಡೀಷನ್ ಏನು? ಕಾರ್ಡ್ಸ್ ಈಕ್ವಲ್ ಆಗಿದ್ದರೆ ಮಾತ್ರ. ಸಪೋಸ್ ನಾನು ಇನ್ನೊಂದು ಯಾವುದೋ ಕಾರ್ಡ್ ಹಾಕಿರ್ತೀನಿ, ಇದು 7 ಅಂತ ಹೇಳ್ತೀನಿ, ಅದರ ಸೆಂಟಿಮೀಟರ್ 7. ನಾವು ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿರ್ತೀನಿ. ದೆನ್ O E F G, ದೆನ್ O E ಈಸ್ ನಾಟ್ ಈಕ್ವಲ್ ಟು O G. O G ಡಿಫ್ರೆಂಟ್ ಅಂತ. ಯಾಕೆ? ಇದು 7, ಇಲ್ಲಿ 10 ಇದೆ, ಇಲ್ಲಿ 7 ಇದೆ, ಮ್ಯಾಚ್ ಆಗೋಲ್ಲ. ಗೊತ್ತಾಗ್ತಾ ಇದೆಯಾ? ನಾವು ಈ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇವಾಗ. ಡಿಸ್ಟೆನ್ಸ್ ಫ್ರಮ್ center to the midpoint of the card, distance from center to the midpoint of the card, center to the midpoint of the card. ಅಲ್ಲಿಯರ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೋ? ಬೈಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೋ. ಯು ಆರ್ ಸ್ಪೀಕಿಂಗ್ ಅಬೌಟ್ ದ ಬೈಸೆಕ್ಷನ್ಸ್. ಒಂದು ಕಾರ್ಡ್ ಇರುತ್ತೆ, ಅದು ಬೈಸೆಕ್ಟ್ ಆಗಿರುತ್ತೆ. ನೌ ವಿ ಆರ್ ಕಂಪೇರಿಂಗ್ ದ ಕಾರ್ಡ್ಸ್, ಅದು ಸೆಕೆಂಡ್ ಪಾಯಿಂಟ್. ಅರ್ಥ ಆಯ್ತಾ? ಸೊ ಥರ್ಡ್ ಥಿಯರಮ್ ಏನು ಹೇಳಿದ್ದು? ಈಕ್ವಲ್ ಕಾರ್ಡ್ಸ್ make equal angles at the center. ಇದು 5, assume that ಇಲ್ಲಿಂದ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್. ನಾವೇನೋ ಇಫ್ ಯು ಕನ್ಸ್ಟ್ರಕ್ಟ್ ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ರೆ, ದೆನ್ ಇಫ್ ಯು ಆಲ್ಸೋ ಕನ್ಸ್ಟ್ರಕ್ಟ್ ಅನದರ್ ಆ್ಯಂಗಲ್ ಯೂಸಿಂಗ್ ದೀಸ್ 2 points, then suppose this is say 58 degree and this is also 58 degree. ಈಕ್ವಲ್ ಕಾರ್ಡ್ಸ್ ಮೇಕ್ ಈಕ್ವಲ್ ಆ್ಯಂಗಲ್. ಅರ್ಥ ಆಯ್ತಾ? ಸೊ ಈ ಥಿಯರಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ವಿ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಎಸ್ಟರ್ಡೇ ಏನು ಪ್ರಾಬ್ಲಮ್ ಮಾಡ್ತಾಯಿದ್ದೋ ಅದನ್ನು ಕಂಟಿನ್ಯೂ ಮಾಡಿ. ಸೊ ನಿನ್ನೆ ಡಯಾಗ್ರಾಮ್ ಬರೆಯೋದಕ್ಕೆ ಕಷ್ಟ ಆಯ್ತಿತ್ತು, ಸುಮ್ಮನೆ ಅನ್ನೆಸೆಸರಿ ತಲೆನೋವು, ಅದಕ್ಕೆ ಕಾಪಿ ಪೇಸ್ಟ್ ಮಾಡಿಬಿಟ್ಟೆ. ಈಸಿ ಆಗಲಿ, ಸುಮ್ಮನೆ ಬರೆಯೋದು ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗೋಲ್ಲ, ಬರೆಯೋದಕ್ಕೆ ಟೈಮ್ ವೇಸ್ಟು, ಕಾನ್ಸೆಪ್ಟಿಗೆ ಟೈಮ್ ಹಾಕೋಣ. ಆಯಿತಾ? 2 ಸರ್ಕಲ್ಸ್ ಆಫ್ ರೇಡಿಯೈ 5 centimeter and 63 centimeters. 2 ಸರ್ಕಲ್ಸ್ ಆಫ್ ರೇಡಿಯೈ 5 centimeter and 3 centimeter. ಸೊ ಗೊತ್ತಾಗ್ತಾಯಿದೆ, ಇದು 5 centimeter, ಇದು 3 centimeter ಸರ್ಕಲ್. ಏನಕ್ಕೆ ರೇಡಿಯಸ್ಸು ಇಲ್ಲಿಂದ ಕಂಪೇರ್ ಮಾಡಿದ್ರೆ 3 centimeter, ಈ ಸೆಂಟ್ರಿಂದ 5 centimeter. ಸೊ ಎಲ್ಲೇ ಡೌಟ್ ಇದ್ದರೂ ಕೇಳಬೇಕು. ಇದು ಸ್ವಲ್ಪ ಒಂಚೂರು ಇದು ಕನ್ಫ್ಯೂಷನ್ ಇದೆ. ಪ್ರಾಬ್ಲಮ್ ಈಸಿನೇ, ಬಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ. ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಸ್ತೀನಿ ಆಮೇಲೆ ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಇಂಟರ್ಸೆಕ್ಟ್ ಅಟ್ 2 points ಆ್ಯಂಡ್ ಅಟ್ ಎ ಡಿಸ್ಟೆನ್ಸ್ ಇಂಟರ್ಸೆಕ್ಟ್ ಅಟ್ 2 points. ಯಾವುದು? ದೀಸ್ ಆರ್ ದ ಪಾಯಿಂಟ್ಸ್ నేను ಎಕ್ಸ್ಪ್ಲೇನ್ ಮಾಡಿದ್ದೆ. ದಿಸ್ ಇಸ್ ವೇರ್ ಇಂಟರ್ಸೆಕ್ಷನ್ಸ್ ಆರ್ ಹ್ಯಾಪ್ನಿಂಗ್. ದಟ್ ಮೀನ್ಸ್ ದೋಸ್ ಆರ್ ದ ಪಾಯಿಂಟ್ಸ್ ವೇರ್ ಸರ್ಕಲ್ಸ್ ಮೀಟ್. ಅದು ಬಿಟ್ಟರೆ ಇನ್ನು ಯಾವ ಪಾಯಿಂಟಲ್ಲೂ ಮೀಟ್ ಆಗ್ತಾಯಿಲ್ಲ ಆ 2 ಸರ್ಕಲ್ಗಳು. ಕ್ಲಿಯರ್?
ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಇಸ್ 4 ಸೆಂಟಿಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಯಾವುದು, ಇದಕ್ಕೆ ಓ, ದಿಸ್ ಈಸ್ ಓ ಡ್ಯಾಶ್. ಇದು ಎರಡರದ್ದು ಅದರದ್ದು ಸೆಂಟರ್ಸ್ ಆಫ್ ದ ಸರ್ಕಲ್. ಓ ಇಸ್ ದ ಸೆಂಟರ್ ಆಫ್ ದ ಬಿಗ್ಗರ್ ಸರ್ಕಲ್, ಓ ಡ್ಯಾಶ್ ಇಸ್ ದ ಸೆಂಟರ್ ಆಫ್ ದ ಸ್ಮಾಲರ್ ಸರ್ಕಲ್. ದನ್ ಡಿಸ್ಟೆನ್ಸ್ ಈಸ್ 4 ಸೆಂಟಿಮೀಟರ್. ಕರೆಕ್ಟ್? ಇಷ್ಟು ಗೊತ್ತು. ಸೊ ಫೈನ್ ದ ಲೆಂತ್ ಆಫ್ ದ ಕಾಮನ್ ಕಾರ್ಡ್. ನಾವು ಕಾಮನ್ ಕಾರ್ಡ್ ಏನಾರು ಇದೆಯಾ? ಕಾಮನ್ ಕಾರ್ಡ್ ಇದೆ. ಹೆಂಗೆ ಕಾಮನ್ ಕಾರ್ಡ್ ಕ್ರಿಯೇಟ್ ಆಯಿತು? ಒಂದು ಸರ್ಕಲ್ ಇತ್ತು, ಇಂಟರ್ಸೆಕ್ಷನ್ಸ್ ಆಯಿತು. ಇಂಟರ್ಸೆಕ್ಷನ್ಸ್ ಆದಮೇಲೆ ಆ ಪಾಯಿಂಟಲ್ಲಿ ಒಂದು ಕಾಮನ್ ಕಾರ್ಡ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಸರ್ಕಲ್ ಯಾವುದೋ ಇಲ್ಲಿ ಮೀಟ್ ಆಯ್ತಿತ್ತು ಅಂತ ಅಂದ್ಕೊಳ್ಳಿ, ಇಲ್ಲೊಂದು ಕಾಮನ್ ಕಾರ್ಡ್ ಬರುತ್ತೆ, ಡ್ರಾ ಮಾಡ್ಬೋದು. ಅಂತಂದರೆ ಕಾಮನ್ ಕಾರ್ಡ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ನಾನು ಈ ಕಲರ್ ನೋಡಿದ್ರೆ ಇದಕ್ಕೆ ಇದು ಕಾರ್ಡು, ಎಲ್ಲೋ ಕಲರ್ ಸರ್ಕಲ್ ತೊಗೊಂಡ್ರು ಇದು ಕಾರ್ಡು, ಕಾಮನ್ ಕಾರ್ಡ್. ಕ್ಲಿಯರ್? ಸರಿ, ಆಯಿತು. ಸೊ ನಾವು ವಾಟ್ ಈಸ್ ದ ಲೆಂತ್ ಆಫ್ ದ ಕಾಮನ್ ಕಾರ್ಡ್ ಕ್ವಶನ್ ಕೇಳ್ತಾ ಇರೋದು. ವಾಟ್ ಈಸ್ ದ ಲೆಂತ್ ಆಫ್ ದ ಕಾಮನ್ ಕಾರ್ಡ್? ವಾಟ್ ಈಸ್ ದ ಲೆಂತ್ ಆಫ್ ದ ಕಾಮನ್ ಕಾರ್ಡ್? ಇದನ್ನು ಅಬ್ಸರ್ವ್ ಮಾಡಿ. ಸೊ ಲೆಂತ್ ಆಫ್ ದ ಪಿ ಕ್ಯೂ, ಲೆಂತ್ ಆಫ್ ದ ಪಿ ಕ್ಯೂ. ಸೊ ಲುಕ್ ಅಟ್ ದ ಒಂದು ಆ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ಓ ಸೆಂಟರ್, ಎರಡು ಸೆಂಟರ್ಗೆ 4 ಸೆಂಟಿಮೀಟರ್ ಡಿಸ್ಟೆನ್ಸು, ಓ ಡ್ಯಾಶ್. ದೆನ್ ಲುಕ್ ಅಟ್ ಪಿ, ಇದು 5 ಸೆಂಟಿಮೀಟರು. ಇದು ರೇಡಿಯಸ್ ಆಫ್ ಬಿಗ್ಗರ್ ಸರ್ಕಲು, ಇದು ಡಿಸ್ಟೆನ್ಸ್ ಅಮಾಂಗ್ ದ ಸೆಂಟರು, ಇದು ರೇಡಿಯಸ್ ಆಫ್ ಸರ್ಕಲ್, ಅನದರ್ ಸರ್ಕಲ್. ಸೇ ಇಫ್ ಐ ಸೇ ದಟ್ ಸರ್ಕಲ್ 1 ಆ್ಯಂಡ್ ಸರ್ಕಲ್ 2, ಇದು ರೇಡಿಯಸ್ ಆಫ್ ಸರ್ಕಲ್ 2, ಇದು ರೇಡಿಯಸ್ ಆಫ್ ಸರ್ಕಲ್ 1. 4 ಸೆಂಟಿಮೀಟರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಸೆಂಟರ್ಸ್. ಇದು 5, ಇದು 4, ಇದು 3, ಇದು 4 ಸೆಂಟಿಮೀಟರ್ ಇದೆ. ಸೊ ನಮ್ಮ ಕಾನ್ಸೆಪ್ಟ್ ಏನು? ಸಪೋಸ್ ಇವಾಗ ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಥರ ಕಾಣ್ತಾ ಇದೆ. ಯಾವುದು? ಇಲ್ಲಿ 90 ಡಿಗ್ರಿ ಫಾರ್ಮೇಷನ್ ಥರ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಬಟ್ ಆದರೆ ನೀಡ್ ನಾಟ್ ಬಿ 90 ಡಿಗ್ರಿ ಆಲ್ವೇಸ್. ಯಾವಾಗಲೂ 90 ಡಿಗ್ರಿ ಆಗಬೇಕಾಗಿಲ್ಲ. ಯಾಕವಾಗ ಇಂಟರ್ಸೆಕ್ಷನ್ ಆದಾಗ ವೆನ್ ಇಟ್ ಕ್ರಿಯೇಟ್ ಕಾಮನ್ ಕಾರ್ಡ್ ಇಟ್ ನೀಡ್ ನಾಟ್ ಬಿ 90 ಡಿಗ್ರಿ. ಸಪೋಸ್ ಇಫ್ ಐ ಪ್ರೂವ್ ದಟ್ ಇದೇನಾದ್ರು 90 ಡಿಗ್ರಿ ಅಂತಂದರೆ ದೆನ್ ಐ ಕ್ಯಾನ್ ಸೇ ದೀಸ್ 2 ಪಾರ್ಟ್ಸ್ ಯಾವ್ಯಾವುದು? ಸೊ ಒಂದು ಪಿಂಕು, ಇನ್ನೊಂದು ಎಲ್ಲ ಥರ. ಸೊ ಇಲ್ಲಿಂದ ಪಿ ಇಂದ ಓ ಡ್ಯಾಶು, ದೆನ್ ಓ ಡ್ಯಾಶ್ ಟು ಕ್ಯೂ, ಪಿ ಇಂದ ಓ ಡ್ಯಾಶ್ ಆ್ಯಂಡ್ ಓ ಡ್ಯಾಶ್ ಟು ಕ್ಯೂ. ಸೊ ಇದು 2 ಪಾರ್ಟು ಸೇಮ್ ಅಂತ ಹೇಳ್ಬೋದಾ? ಏನಕ್ಕೆ ಸೇಮ್ ಅಂತ ಹೇಳ್ಬೋದು? ಇದು 90 ಡಿಗ್ರಿ ಆಯಿತು ಅಂದರೆ ಓ ಡ್ಯಾಶ್, ಸೇ ಇಫ್ ದಿಸ್ ಈಸ್ ಎ ಕಾರ್ಡ್, ಇವಾಗ ಪಿ ಕ್ಯೂ ಇಸ್ ಎ ಕಾರ್ಡ್, ಓ ಇಂದ ಓ ಡ್ಯಾಶ್ಗೆ ಪಿ ಕ್ಯೂ ಇಸ್ ಎ ಕಾರ್ಡ್, ಓ ಇಂದ ಓ ಡ್ಯಾಶ್. ಇಟ್ಸ್ ಎ if I prove a perpendicular line, it becomes a perpendicular line. If I prove it as a perpendicular line, then O dash bisects. O dash bisects ಅಂತ ಹೇಳ್ಬೋದಾ? ಪರ್ಪೆಂಡಿಕ್ಯುಲರ್ ಲೈನ್ ಅಲ್ಲ. ಸಪೋಸ್ ಇಫ್ ಇಟ್ ಇಸ್ ನಾಟ್ ಅ ಪರ್ಪೆಂಡಿಕ್ಯುಲರ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಅದು ಸ್ವಲ್ಪ ಬೇರೆ ಆ್ಯಂಗಲ್ ಇರ್ಬೋದು, ಆವಾಗ ಬೈಸೆಕ್ಟ್ ಮಾಡುತ್ತಾ? ಮಾಡಲ್ಲ. ಸೊ ಅವನೇನು ಡಯಾಗ್ರಾಮಲ್ಲಿ ಓ ಡ್ಯಾಶ್ ಅಂದರೆ ಆ್ಯಂಗಲ್ ಓ ಡ್ಯಾಶ್ ಪಿ 90 ಡಿಗ್ರಿ ಅಂತ ಹೇಳಿಲ್ಲ ಗಿವನ್ ಡೇಟಾದಲ್ಲಿ. ಬಟ್ ಇಫ್ ಐ ಜಸ್ಟ್ ಸೇ 90 ಡಿಗ್ರಿ ದೆನ್ ಇದು ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮೊಮೆಂಟ್ ವಿ ಸೇ ಬೈಸೆಕ್ಟ್, ನನಗೆ ಆಲ್ರೆಡಿ ಇದು 3 ಸೆಂಟಿಮೀಟರ್ ಅಂತ ಗೊತ್ತು. ಇದು ಬೈಸೆಕ್ಟ್ ಆಗ್ತಾಯಿದೆ ಅಂತಂದರೆ ಇದು 3 ಸೆಂಟಿಮೀಟ್ರ್ ಇತ್ತು ಅಂದರೆ ಇದು 3 ಸೆಂಟಿಮೀಟ್ರ್ ಆಗುತ್ತೆ. ಕರೆಕ್ಟಾ? ಇದು 3 ಸೆಂಟಿಮೀಟ್ರ್ ಇದ್ದರೆ ಅದು 3 ಸೆಂಟಿಮೀಟರ್ಸ್ ಆಗುತ್ತೆ. ಸೊ ಟೋಟಲ್ ಲೆಂತ್ ಫ್ರಮ್ ಪಿ ಆ್ಯಂಡ್ ಕ್ಯೂ 6 ಸೆಂಟಿಮೀಟ್ರ್ ಅಂತ ಆಗುತ್ತೆ. ಟೋಟಲ್ ಲೆಂತ್ ಪಿ ಆ್ಯಂಡ್ ಕ್ಯೂ 6 ಸೆಂಟಿಮೀಟ್ರ್ ಅಂತ ಆಗುತ್ತೆ. ಸೊ ತಪ್ಪೇನು ಮಾಡ್ಬೋದು ಅಥವಾ ತಪ್ಪು ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು? ಇದೊಂದು ಕಾರ್ಡ್ ಇದೆ, ಇದು 90 ಡಿಗ್ರಿ ಅಲ್ಲ, ಸಮ್ ಲೆಂತ್ ಇದೆ, ಇದು 3 ಅಂತ ಕೊಟ್ಟಿದ್ದಾಗ ಐ ಕೆನಾಟ್ ಸೇ ಇದು ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಸರಿ, ಇದು ಈ ಥರ ಬರೀಬಾರ್ದು. ಹಿಂಗೆ ಬರೆದ್ರೆ 90 ಡಿಗ್ರಿ ಅಂತ. ಸಪೋಸ್ ಸಮ್ ಆ್ಯಂಗಲ್ ಇತ್ತು ಅಂತಂದರೆ ಇಫ್ ಇಟ್ ಈಸ್ ನಾಟ್ 90 ಡಿಗ್ರಿ ಐ ಕೆನಾಟ್ ಸೇ ಇದು ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಓನ್ಲಿ ಇಫ್ ಇಟ್ ಈಸ್ 90 ಡಿಗ್ರಿ, ಓನ್ಲಿ ಇಫ್ ಇಟ್ ಈಸ್ 90 ಡಿಗ್ರಿ. 90 ಡಿಗ್ರಿ ಅಂದರೆ ಇದು 3 ಇತ್ತು ಅಂದರೆ ಇದರ 3. ಇಫ್ ಇಟ್ ಸಮ್ ಅದರ್ ಆ್ಯಂಗಲ್ ಐ ಕೆನಾಟ್ ಸೇ. ಡಯಾಗ್ರಾಮಲ್ಲಿ ನೋಡಿದ್ರೆ ಇನ್ನೇನು ಕನ್ಫ್ಯೂಷನ್ ಆಗುತ್ತೆ ಗೊತ್ತಾ? ಸರ್ ಇಷ್ಟೆಲ್ಲ ಯಾಕೆ ಮಾಡಬೇಕು? ಇದು ಆಲ್ರೆಡಿ ಇದು ಸೆಂಟರ್ ಇದೆ, ಇದು ಆಲ್ರೆಡಿ ಸೆಂಟರ್ ಇದೆ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಲುಕ್ ಅಟ್ ದ ಸೆಕೆಂಡ್ ಸರ್ಕಲ್ ನೋಡಿ. ಓ ಡ್ಯಾಶ್ ಇಸ್ ದ ಸೆಂಟರ್, ಓ ಡ್ಯಾಶ್ ಇಸ್ ದ ಸೆಂಟರ್.
ಪಿ ಓ ಡ್ಯಾಶ್ ಮತ್ತು ಕ್ಯೂ. ಇದು ಪಿ ಮತ್ತು ಓ ಡ್ಯಾಶ್ ರೇಡಿಯಸ್ಸು, ಹೌದಾ, ರೇಡಿಯಸ್ಸು. ಇದು ರೇಡಿಯಸ್ಸು 3 ಸೆಂಟಿಮೀಟ್ರ್ ಇತ್ತು ಅಂದರೆ ಇದು ರೇಡಿಯಸ್ 3 ಸೆಂಟಿಮೀಟ್ರ್ ಇರಲೇಬೇಕು, ಕರೆಕ್ಟಾ? ಶ್ರಾವಣಿ ನಾಟ್ ಶಾಶ್ವಿನಿ ಅಂತ ಇನ್ನೊಬ್ಳಿದ್ದಾಳೆ, ಸರಿನಾ? ಶ್ರಾವಣಿ ಇದು 3 ಸೆಂಟಿಮೀಟ್ರ್ ಇತ್ತು ಅಂತಂದರೆ ಇದು ರೇಡಿಯಸ್ 3 ಸೆಂಟಿಮೀಟ್ರ್ ಇರಬೇಕು. ರಜನಿಕಾಂತ್ ಕರೆಕ್ಟಾ? ಸೊ ಸರ್ ಅಷ್ಟೆಲ್ಲ 90 ಡಿಗ್ರಿ ಅಂತ ಇಲ್ಲಿಗೆ 90 ಡಿಗ್ರಿ ಅಂತ ಯಾಕೆ ಪ್ರೂವ್ ಮಾಡಬೇಕು ಸರ್? ಇಲ್ಲೂ 3 ಸೆಂಟಿಮೀಟ್ರ್ 3 ಸೆಂಟಿಮೀಟರ್ಸ್, ಇದು 3 ಸೆಂಟಿಮೀಟರ್ಸು, ಇದು ರೇಡಿಯಸ್ಸೇ ಅಲ್ವಾ ಅಂತ ಹೇಳ್ಬೋದು. ಬಟ್ ಆದರೆ ಇದು ಸೆಂಟರ್. ಈ ಕೇಸಲ್ಲಿ ಏನೋ ನಮಗೆ ಸೆಂಟರಲ್ಲಿ ಕಾರ್ಡು ಪಾಸ್ ಆಗ್ತಾರೋ ಕಾಣಿಸ್ತದೆ, ಬಟ್ ನಾಟ್ ದ ಕೇಸ್ ಆಲ್ವೇಸ್. ಕಾರ್ಡ್ ಸೆಂಟರ್ ಹೋಗ್ದೇ ಇರ್ಬೋದು, ಕಾರ್ಡ್ ಇಲ್ಲಿ ಹೋಗ್ಬೇಕಾದ್ರೆ ಹೋಗಿರ್ಬೋದು, ಕಾಮನ್ ಪಾಯಿಂಟು. ಸೊ ಇಲ್ಲಿದ್ದಾಗ ಇಫ್ ಇಟ್ ಈಸ್ ಓನ್ಲಿ ದ ಕಾರ್ಡ್ ಪಾಸಸ್ ಥ್ರೂ ದ ಸೆಂಟರ್ ದೆನ್ 3 ಸೆಂಟಿಮೀಟರ್ಸ್ ಅಂತ ಹೇಳ್ಬೋದು. ಇಫ್ ಕಾರ್ಡ್ ಈಸ್ ನಾಟ್ ಪಾಸಿಂಗ್ ಥ್ರೂ ದ ಸೆಂಟರ್ ಇದನ್ನು 3 ಸೆಂಟಿಮೀಟರ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ದೀಸ್ ಆರ್ ನಾಟ್ ರೇಡಿಯಸ್. ಇದು ರೇಡಿಯಸ್ ಅಲ್ಲ, ಓನ್ಲಿ ಫ್ರಮ್ ದ ಸೆಂಟರ್ ಇದ್ದರೆ ಮಾತ್ರ ರೇಡಿಯಸ್ ಅಲ್ವಾ? ರೇಡಿಯಸ್ ಅಂದರೆ ಏನು ಹೇಳ್ತೀವಿ? ಸೆಂಟರಿಂದ ಡಿಸ್ಟೆನ್ಸು. ಫ್ರಮ್ ದ ಸೆಂಟರ್ ಯು ಮೆಷರ್ ಎನಿ ಡಿಸ್ಟೆನ್ಸ್, ಯಾವುದೋ ಬೇರೆ ಡಿಸ್ಟೆನ್ಸ್ಗಳಲ್ಲ, ಕರೆಕ್ಟ್? ಸೊ ಇದು ಸೆಂಟರ್. ಸೊ ದಿಸ್ ಈಸ್ ದ ಸೆಂಟರ್. ಸೊ ದಿಸ್ ಇಸ್ ದ ಸೆಂಟರ್. ಐ ಮೆಷರ್ 3 ಸೆಂಟಿಮೀಟರ್ಸ್ ಹಿಯರ್, ಐ ಮೆಷರ್ 3 ಸೆಂಟಿಮೀಟರ್ಸ್ ಹಿಯರ್. ಬಟ್ ಇಲ್ಲಿ ಯಾವುದೋ ಸೆಂಟರ್ ಅಲ್ಲ, ಇದು ಸೆಂಟರ್ ಅಲ್ಲ. ಸೊ 3 ಸೆಂಟಿಮೀಟರ್ ಇದು ಈಕ್ವಲ್ ಅಂತ ಹೇಳೋಕ್ಕಾಗಲ್ಲ. ಸೊ ಏನು ಕನ್ಫ್ಯೂಷನ್ ಆಗುತ್ತೆ ಈ ಪ್ರಾಬ್ಲಮ್? ಆ್ಯಕ್ಚುಲಿ ಸಿಂಪಲ್. ಸೊ ಎಕ್ಸ್ಪ್ಲನೇಷನ್ ಸಿಂಪಲ್ ಥರ ಇದೆ, ಬಟ್ ಕ್ಯಾನ್ ಬಿ ಟಫರ್ ಪ್ರಾಬ್ಲಮ್ ಕೊಡಲ್ಲ, ಬಟ್ ನಿಮಗೆ ಗೊತ್ತಿರಬೇಕು. ಸೊ 2 ಪಾಯಿಂಟ್ಸ್ ನಾವಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ. ಏನು 2 ಪಾಯಿಂಟ್ಸ್ ಯೂಸ್ ಮಾಡ್ಕೋತಾ ಇದ್ದೀವಿ? ಒಂದು, ದ ಫಸ್ಟ್ ಪಾಯಿಂಟ್ ಆರ್ ಫಸ್ಟ್ ಥಿಯರಮ್ ಅಂದರೆ ಏನಂತಂದರೆ, ಸೊ ಇಫ್ ಎ ಪರ್ಪೆಂಡಿಕ್ಯುಲರ್ drawn to the common chord then it bisects it, ಕರೆಕ್ಟಾ? ಅದನ್ನು ನಾವು ಪ್ರೂವ್ ಮಾಡಬೇಕು. ಆ್ಯಂಡ್ ದೆನ್ ಓ ಡ್ಯಾಶ್ ಆ್ಯಂಡ್ ಕಾಮನ್ ಕಾರ್ಡ್ PQ passes through the center of O dash ಇನ್ನೊಂದು ಸರ್ಕಲ್ ಸೆಂಟರ್. ಸೊ PQ ಇದ್ರ ಕಡೆ ಪಾಸ್ ಆಗ್ತಾ ಇದೆ ಪ್ಲಸ್ ಪರ್ಪೆಂಡಿಕ್ಯುಲರ್. ಅಟ್ಲೀಸ್ಟ್ ಈ ಸೆಕೆಂಡ್ ಪಾಯಿಂಟ್ ಅರ್ಥ ಆಗಲಿಲ್ಲ ತಲೆ ಕೆಡಿಸ್ಕೋಬೇಡಿ. ಅಂದರೆ ತಲೆ ಕೆಡಿಸ್ಕೋಬೇಡಿ. ನಮಗೆ ಇಲ್ಲಿ ಬೇಕಾಗಿರೋದಿಷ್ಟೇ, ಏನು? ಇದು ಓ ಡ್ಯಾಶ್ ಬೈಸೆಕ್ಟ್ಸ್ PQ ಅಷ್ಟೇ. ಗೊತ್ತಾಗ್ತಾ ಇದೆಯಾ? ಓ ಡ್ಯಾಶ್ ಬೈಸೆಕ್ಟ್ಸ್ PQ ಆಗುತ್ತೆ. ಇದು ಆಲ್ರೆಡಿ 3 ಸೆಂಟಿಮೀಟರ್ ಕೊಟ್ಬಿಟ್ಟಿದ್ರೆ ಬೈಸೆಕ್ಟ್ ಮಾಡ್ತಾಯಿದೆ ಅಂದರೆ ಈಕ್ವಲಾಗಿ ಕಟ್ ಮಾಡ್ತಾಯಿದೆ ಅಂತ. ಈಕ್ವಲಾಗಿ PQನ 2 ಪಾರ್ಟ್ಸ್ ಥರ ಮಾಡ್ತಾಯಿದೆ ಅಂತ ಅರ್ಥ. ಸೊ 1 ಪಾರ್ಟ್ದು ಡಿಸ್ಟೆನ್ಸ್ ಆಲ್ರೆಡಿ 3 ಸೆಂಟಿಮೀಟರ್ಸ್ ಕೊಟ್ಬಿಟ್ಟಿದ್ದಾರೆ. ಈಕ್ವಲಾಗಿ ಕಟ್ ಮಾಡ್ತಿರೋದ್ರಿಂದ ಅದರ್ ಪಾರ್ಟ್ ಡಿಸ್ಟೆನ್ಸು 3 ಸೆಂಟಿಮೀಟರ್. ಅದರ್ ಪಾರ್ಟ್ ಡಿಸ್ಟೆನ್ಸು 3 ಸೆಂಟಿಮೀಟರ್. ಅರ್ಥ ಆಯ್ತಾ? ಹಾಂ. ಸೊ ಜಸ್ಟ್ ಫೋಕಸ್ ದಿಸ್ ಪಾರ್ಟ್. 1 ಪಾರ್ಟ್ 3 ಸೆಂಟಿಮೀಟರು ಬೈಸೆಕ್ಟ್ ಆಗ್ತಿರಿಂದ ಅದರ್ ಪಾರ್ಟ್ 3 ಸೆಂಟಿಮೀಟರ್. ಬೈಸೆಕ್ಟ್ ಆಗಲಿಲ್ಲ, ನಾನು ಆಗಲೇ ಹೇಳಿದೆ, ಬೈಸೆಕ್ಟ್ ಆಗಲಿಲ್ಲ, ಯಾವುದೋ ಬೇರೆ ಥರ ಇತ್ತು. ಇದು 3 ಅಂತಂದರೆ ಇದು ಎಷ್ಟು ಬೇಕಾದ್ರೂ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಅಥವಾ ಬೈಸೆಕ್ಟ್ ಆಗ್ತಾನೆ ಈ ಥರ ಇತ್ತು ಅಂತಂದರೆ ಇದು 3 ಇತ್ತು ಅಂದರೆ ಇದು ಎಷ್ಟೊಂದು ನಾವು ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಜಸ್ಟ್ ಫೋಕಸ್ ಆನ್ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಕಾಮನ್ ಕಾರ್ಡ್, ಇಟ್ ಬೈಸೆಕ್ಟ್ಸ್ ಇಟ್. ಅಷ್ಟೇನಾ? ಸೊ ಹೌ ಡು ವಿ ಪ್ರೂವ್ ದ್ಯಾಟ್? ಹೆಂಗೆ ಪ್ರೂವ್ ಮಾಡ್ತೀವಿ? ಸೊ ಕನ್ಸಿಡರ್ ದಿಸ್ ಟ್ರಯಾಂಗಲ್. ಕನ್ಸಿಡರ್ ಟ್ರಯಾಂಗಲ್. ಸೊ PO ಡ್ಯಾಶ್ ಕನ್ಸಿಡರ್ ಮಾಡಿದ್ರೆ, ಸೊ PO ಸ್ಕ್ವೇರ್ ಆ್ಯಂಡ್ ಅಪ್ಲೈ ಪೈಥಾಗರಸ್ ಥಿಯರಮ್. ಹೈಪಾರ್ಟ್ನ್ಯೂಸ್ ಸ್ಕ್ವೇರ್ ಇಂಟು, ಸೊ hypotenuse square is equal to O dash square is equal to plus O dash P square. ಸೊ ಪೈಥಾಗರಸ್ ಥಿಯರಮ್ ABC ಇತ್ತು ಅಂತಂದರೆ ಇದು AB ಸ್ಕ್ವೇರ್ hypotenuse square is equal to BC ಸ್ಕ್ವೇರ್ ಪ್ಲಸ್ CS ಸ್ಕ್ವೇರ್. ಕರೆಕ್ಟಾ? ಹೈಪಾರ್ಟ್ನ್ಯೂಸ್ ಥಿಯರಮ್ ಇದೇ ತಾನೆ. ಹೈಪಾರ್ಟ್ನ್ಯೂಸ್ ಏನಿರುತ್ತೆ? ದ ಸ್ಕ್ವೇರ್ ಆಫ್ ದ ಸಮ್ ಆಫ್ ದ ಅದರ್ 2 ಸೈಡ್ಸು. ಕರೆಕ್ಟಾ?
ಸೊ ಇನ್ನೂ ಸಿಂಪಲಾಗಿ ಹೇಳಿರ್ತಾರೆ, ಇದು ಎ, ಇದು ಬಿ, ಇದು ಸಿ. ನಾನು ಲೈನ್ ಸೆಗ್ಮೆಂಟ್ ಥರ ತೋರಿಸ್ದೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಕರೆಕ್ಟಾ? ಹಾಂ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಅದನ್ನೇ ಇಲ್ಲಿ ಬರೆದಿರೋದು. ದ ಸೇಮ್ ಥಿಂಗ್ ಹ್ಯಾಸ್ ಬಿನ್ ರಿಟರ್ನ್ ಹಿಯರ್. ಸೊ ಮ್ಯಾಚ್ ಆಗುತ್ತೆ ನೋಡೋಣ. ಇದು 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಡ್ಯಾಶ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ನಾವು ಜಸ್ಟ್ ಚೆಕ್ಕಿಂಗ್ ಹಿಯರ್ ಇಫ್ ಇಟ್ಸ್ ಎ ಪೈಥಾಗರಸ್ ಥಿಯರಮ್ ಪ್ರೂವ್ ಆಗುತ್ತಾ ಅಂತ. ಸೊ 25 ಇಸ್ ಈಕ್ವಲ್ ಟು 16 ಪ್ಲಸ್ 9. 25 is equal to 25. Hence triangle PO dash is a right angle triangle. Right angle triangle ಅಂದ್ರೇನು? So there is a right angle in a triangle ಅಂತ. ಯಾವುದೋ ಒಂದು ಆ್ಯಂಗಲ್ is 90 ಡಿಗ್ರಿ ಅಂತ ಅರ್ಥ. ಸೊ ನಮಗೆ ಗೊತ್ತಿರಲಿಲ್ಲ, ಸೈಡ್ಸ್ ಬೇರೆ ಬೇರೆ ಇತ್ತು ಅಂತಂದರೆ ಪೈಥಾಗರಸ್ ಥಿಯರಮ್ ಪ್ರೂವ್ ಆಗುತ್ತಾ ಅಂತ ನೋಡ್ತಾ ಇದ್ವಿ. ಪೈಥಾಗರಸ್ ಥಿಯರಮ್ ಆಗಬೇಕು ಅಂದರೆ 5 ಸ್ಕ್ವೇರ್ ಇ ಸ್ಕ್ವೇರ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ನಾನು ಜಸ್ಟ್ ಅಪ್ಲೈ ಮಾಡಿದೆ, ನನಗೆ ಗೊತ್ತಿರಲಿಲ್ಲ ಅದು ಪೈಥಾಗರಸ್ ಥಿಯರಮ್ ಅಪ್ಲೈ ಆಗುತ್ತಾ ಇಲ್ವಾ ಅಂತ. ನಾನು ಚೆಕ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಇದು ಪೈಥಾಗರಸ್ ಥಿಯರಮ್ ಥರ ಪೈಥಾಗರಸ್ ಥಿಯರಮ್ ಪ್ರೂವ್ ಆಗ್ತಾಯಿದೆ ಇದರಲ್ಲಿ. ಸೊ ಪೈಥಾಗರಸ್ ಥಿಯರಮ್ ಪ್ರೂವ್ ಯಾವಾಗುತ್ತೆ? ಯಾವುದಾದ್ರು ಒಂದು ಆ್ಯಂಗಲ್ಲು 90 ಡಿಗ್ರಿ ಇದ್ದರೆ ನಮಗೆ ಗೊತ್ತಿರೋದು. ಇಫ್ ಎನಿ ಒನ್ ಆಫ್ ದ ಆ್ಯಂಗಲ್ ಇಸ್ 90 ಡಿಗ್ರಿ ದೆನ್ ಪೈಥಾಗರಸ್ ಥಿಯರಮ್ ಪ್ರೂವ್ ಆಗುತ್ತೆ. 90 ಡಿಗ್ರಿ ಇರಲ್ಲ. ಸಪೋಸ್ ಸೆ 5 ಇದೆ, ಸೆಟ್ 3, ಇದು 6. ಈ ಟ್ರಯಾಂಗಲ್ ಅಪ್ಲೈ ಮಾಡಿದ್ರೆ ಪೈಥಾಗರಸ್ ಥಿಯರಮ್ ಬರೋಲ್ಲ. ಸೊ ಈಗ 90 ಡಿಗ್ರಿ ಆಗಿರಲ್ಲ. ಓದಾಗ್ತಾ ಇದೆಯಾ? ಟೇಕ್ ಸಮ್ ಅದರ್ ಯಾವುದೋ ಒಂದು ಬೇರೆ, ಸೊ ಬೇರೆ ಟ್ರಯಾಂಗಲ್ ತೊಗೊಂಡ್ರೆ 90 ಡಿಗ್ರಿ ಇಲ್ಲ ಅಂದರೆ ಪೈಥಾಗರಸ್ ಥಿಯರಮ್ ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಪೈಥಾಗರಸ್ ಥಿಯರಮ್ ಎಲ್ಲಿ ಪ್ರೂವ್ ಮಾಡ್ಬೋದು? ವೇರ್ ದೇರ್ ಇಸ್ ಎನ್ ಆ್ಯಂಗಲ್ 90 ಡಿಗ್ರಿ. ಸೊ ಪೈಥಾಗರಸ್ ಥಿಯರಮ್ ಪ್ರೂವ್ ಆಗಿದ್ದರಿಂದ ಐ ವಿಲ್ ಸೇ ದಟ್ ದಿಸ್ ಇಸ್ 90 ಡಿಗ್ರಿ. ಇದು ಪ್ರೂವ್ ಆಗಿಲ್ಲ ಅಂತಂದರೆ ನಾನು 90 ಡಿಗ್ರಿ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಈ ಪ್ರಾಬ್ಲಮ್ದು ಫಂಡಮೆಂಟಲ್ ಅಥವಾ ಕೋರ್ ಪಾರ್ಟ್ ಇಷ್ಟೇ. ಅರ್ಥ ಆಗ್ತಾಯಿದೆಯಾ? ಇದಕ್ಕಿಂತ ಮುಂಚೆ ಏನು ಹೇಳಿದ್ದೆ ಅದು ಎಷ್ಟು ತಲೆಗೆ ಹೋಗುತ್ತೆ ಬೇರೆ ವಿಚಾರ. ಬಟ್ ಇವಾಗ ಹೇಳ್ತಾ ಇರೋದೇನು, ಆ ಒಂದು ಟ್ರಯಾಂಗಲು ಪೈಥಾಗರಸ್ ಥಿಯರಮ್ಗೆ ಫಿಟ್ ಆಗುತ್ತಾ ಅಂತ ಚೆಕ್ ಮಾಡ್ತೇನೆ. ಫಿಟ್ ಆಗ್ತಾ ಇದೆಯಾ? ಓಕೆ, ಫಿಟ್ ಆಗ್ತಾಯಿದೆ. ಸೊ ನೌ ಐ ಸೇ ದಿಸ್ ಈಸ್ 90 ಡಿಗ್ರಿ. ಇದಕ್ಕಿಂತ ಮುಂಚೆ ಹೇಳೋಕ್ಕಾಗ್ತಿರಲ್ಲ 90 ಡಿಗ್ರಿ ಅಂತ. ಅಲ್ಲ, ನನಗೆ 90 ಡಿಗ್ರಿ ಥರ ಕಾಣಿಸಿದ್ರು, ದೋ ಇಟ್ ಲುಕ್ಸ್ ಲೈಕ್ 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಥರ ಕಾಣಿಸಿದ್ರು, ನನಗೆ ಮುಂಚೆ ಹೇಳೋಕ್ಕಾಗ್ತಿರ್ಲಿಲ್ಲ. 90 ಡಿಗ್ರಿ ಥರ ಕಾಣಿಸಿದ್ರು, ಕಾಣಿಸ್ತಾ ಇದೆ ಅಷ್ಟೇ, ಗೊತ್ತಿಲ್ಲ ನಮಗೆ. ನಾವು ಲೈನ್ಸ್ ಹೆಂಗೆ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಜಾಮೆಟ್ರಿ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಸೊ ಡಯಾಗ್ರಾಮ್ ಹೆಂಗೆ ಬೇಕಲ್ಲ, ನೌ ವಿ ಕ್ಯಾನ್ ಸೇ ದಿಸ್ ಇಸ್ 90 ಡಿಗ್ರಿ. ಸೊ ಓಕೆನಾ ಸರ್? ಅಷ್ಟೇ. ಡಯಾಗ್ರಾಮಲ್ಲಿ ಇದು ಸೇಮ್ ಥರ ಕಾಣಿಸ್ತಾ ಇದ್ದಿಲ್ಲ. ನಾನು ನಂದು ರೂಲರ್ ಇಟ್ಕೋತೀನಿ, ರೂಲರ್ ಮೆಷರ್ ಮಾಡ್ತೀನಿ. ಇಲ್ಲೂ 3 ಸೆಂಟಿಮೀಟರ್, ಅಲ್ಲೂ 3 ಸೆಂಟಿಮೀಟರ್, 6 ಸೆಂಟಿಮೀಟರ್ಸ್ ಅಂತ ಬರೆದ್ಬಿಟ್ರೆ ಆಯ್ತಲ್ಲ. ಇಷ್ಟನ್ನೆಲ್ಲ ಯಾಕೆ ಮಾಡಬೇಕು? ಸರ್ ಮೆಷರ್ಮೆಂಟ್ ಆಗಲ್ಲ, ಇದು ಜಸ್ಟ್ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಅಷ್ಟೇ. ಆಯಿತಾ? ಇದು ರೆಪ್ರೆಸೆಂಟೇಷನ್ ಈ ಥರ ಇದೆ ಅಂತ. ನಾಟ್ ಟು ದ ಸ್ಕೇಲ್. ಅಂತಾರೆ ಪ್ರಪೋರ್ಷನೇಟಾಗಿ ಒಂದು ಕೊಟ್ಟಿರ್ಬೋದು, ಕೊಟ್ಟಿಲ್ದೇ ಇರ್ಬೋದು. ಅರ್ಥ ಆಗ್ತಾಯಿದೆಯಾ? ಸೊ ನಾವು ಪ್ರಾಪರಾಗಿ ಏನಾದ್ರು ಸಪೋಸ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ರೆ ಕಾಂಪಾಸ್ ಇಟ್ಕೊಂಡು ಒಂದು 5 ಸೆಂಟಿಮೀಟ್ರು ಇನ್ನೊಂದು 5 ಸೆಂಟಿಮೀಟ್ರು ಕನ್ಸ್ಟ್ರಕ್ಟ್ ಮಾಡಿ ದೆನ್ ಮೆಷರ್ ಮಾಡಿದ್ರೆ ಓಕೆ. ಇಲ್ಲೂ ಮಾಡಿರ್ತಾರೆ, ಮಾಡಿಲ್ಲ ಅಂತಲ್ಲ. ಬಟ್ ಕಾನ್ಸೆಪ್ಚುಲಿ ವಿ ಹ್ಯಾವ್ ಟು ಪ್ರೂವ್. ಸೊ ಪೈಥಾಗರಸ್ ಥಿಯರಮ್ ಮತ್ತು ಸೊ ಹೆನ್ಸ್ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಒನ್ಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದರೆ ಸೊ ದೆನ್ ಸೊ ಓ ಡ್ಯಾಶ್ ಬೈಸೆಕ್ಟ್ಸ್. ಓ ಡ್ಯಾಶ್ ಇಷ್ಟೇ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓ ಡ್ಯಾಶ್ ಈಸ್ ಓ ಡ್ಯಾಶ್ ಬೇಡ. ಓ ಡ್ಯಾಶ್ ಈಸ್ ಪರ್ಪೆಂಡಿಕ್ಯುಲರ್ ಟು PQ and O dash bisects PQ. O dash bisects PQ. Given PO dash is equal to 3 centimeter. Given PO dash is equal to 3 centimeter. ಓಕೆ, ಇದಕ್ಕಿಂತ ಮುಂಚೆ ನನ್ನ ಪಾಯಿಂಟ್ ಬರ್ಬಿಡಲ್ಲ. ಬೈಸೆಕ್ಟ್ಸ್ PQ ಅಂತ ಆದಮೇಲೆ ದಟ್ ಮೀನ್ಸ್ ದಟ್ PO dash is equal to O dash Q, or PO dash is equal to QO dash. ಇಲ್ಲಿಂದ ಇದು ಹೇಳ್ತೇನೆ ಅಂದರೆ ಇಲ್ಲಿಂದ ಇದನ್ನ ಹೇಳ್ತೇನೆ. PO dash is equal to QO dash. That means
ಕ್ಯೂ ಓ ಡ್ಯಾಶ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಯಾಕೆ ಪಿ ಓ ಡ್ಯಾಶ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್? ರಜನಿಕಾಂತ್ ಅರ್ಥ ಆಗ್ತಾ ಇದೆಯಾ? ಸರಿನಾ? ಪಿ ಓ ಡ್ಯಾಶ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಸೊ ಪಿ ಓ ಡ್ಯಾಶ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಕ್ಯೂ ಓ ಡ್ಯಾಶ್ ಇದ್ರೆ ಮಿನಿಮೈಸ್ ಮಾಡೋಕ್ಕಾಗಲ್ಲ. ಎಷ್ಟಾಯ್ತಾ? ಸೊ ಪಿ ಓ ಡ್ಯಾಶ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಕ್ಯೂ ಓ ಡ್ಯಾಶ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ಸ್. ವಿ ಕ್ಯಾನ್ ಆಲ್ಸೋ ಸೇ ದಟ್ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಓ ಡ್ಯಾಶ್ ಪ್ಲಸ್ ಕ್ಯೂ ಓ ಡ್ಯಾಶ್. ನೆಕ್ಸ್ಟ್ ಟೈಮ್ ಬರಿತೀನಿ, ಎಷ್ಟು ಬರ್ಕೋತೀರಾ? ಸೊ ಪಿ ಕ್ಯೂ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್, 3 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಬರೆಯೋದು. ಯಾಕಂದರೆ ಪಿ ಓ ಡ್ಯಾಶ್ ಗೊತ್ತು, ಕ್ಯೂ ಓ ಡ್ಯಾಶ್ ಗೊತ್ತು. ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಓ ಡ್ಯಾಶ್ ಪ್ಲಸ್ ಕ್ಯೂ ಓ ಡ್ಯಾಶ್. ಪಿ ಓ ಡ್ಯಾಶ್ ಎಷ್ಟು? 3 ಸೆಂಟಿಮೀಟರು, ಕ್ಯೂ ಓ ಡ್ಯಾಶು 3 ಸೆಂಟಿಮೀಟ್ರು. ಇಲ್ಲಿ ಪ್ರೂವ್ ಮಾಡಿದ್ದೀವಿ. ಸೊ 6 ಸೆಂಟಿಮೀಟರ್ ಅಂತ ಬರೆಯೋದು. ಸೊ ಕನ್ಸಿಡರ್ ಟ್ರಯಾಂಗಲ್ ಪಿ ಓ ಓ ಡ್ಯಾಶ್ ಅಂತ ಹಾಕಿ ದೆನ್ ಚೆಕ್ ಇಲ್ಲಿ ಬರ್ಕೋಬೋದು. ಚೆಕ್ ಟು ಪ್ರೂವ್ ಏನಂತ ಬರಿಬೋದು? ಇಲ್ಲಿ ಬರ್ಕೊಳ್ಳಿ. ಟು ಪ್ರೂವ್ ಟ್ರಯಾಂಗಲ್ ಪಿ ಓ ಓ ಡ್ಯಾಶ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಕನ್ಸಿಡರ್ ಟ್ರಯಾಂಗಲ್ ಪಿ ಓ ಓ ಡ್ಯಾಶ್. ನಾನು ಹೇಳ್ತೀನಿ ಬರೀತಾವೆ. ಕನ್ಸಿಡರ್ ಟ್ರಯಾಂಗಲ್ ಪಿ ಓ ಓ ಡ್ಯಾಶ್ ಟು ಪ್ರೂವ್ ಟ್ರಯಾಂಗಲ್ ಪಿ ಓ ಡ್ಯಾಶ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡ್ಬೇಕು ನಾವು. ಆಯಿತಾ? ಟು ಪ್ರೂವ್ ಏನು ಬರ್ದಾಯ್ತು. ದೆನ್ ಯು ರೈಟ್ ಪಿ ಓ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಓ ಡ್ಯಾಶ್ ಪಿ ಸ್ಕ್ವೇರ್. ಸ್ಟಾರ್ಟ್ ಆಯಿತಾ? ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಪಿ ಓ ಡ್ಯಾಶ್ ಓ ಆ್ಯಂಗಲ್ ಇಸ್ 90 ಡಿಗ್ರಿ. ಪಿ ಓ ಡ್ಯಾಶ್ ಓ ಇಸ್ 90 ಡಿಗ್ರಿ ಅಂತ ಬರೀರಿ. ಅದಾದಮೇಲೆ ಪಿ ಓ ಡ್ಯಾಶ್ ಓ ಇಸ್ 90 ಡಿಗ್ರಿ ಅಂತ ಬರೆದು ಆ್ಯಂಡ್ 90 ಡಿಗ್ರಿ ಅಂತಂದರೆ ಆ್ಯಂಡ್ ಸೊ ಟ್ರಯಾಂಗಲ್ ಪಿ ಓ ಡ್ಯಾಶ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹಾಂ, ನಾಳೆ ಸಂಜೆ ಬರಲ್ವಾ? ಏಕೆ ಹಾಂ, ನೀನು ಹೋಗ್ತಾ ಇದೆಯಾ? ಮತ್ತು ಎಷ್ಟು ದಿನ ನೀನು ಶಬರಿಮಲೆ ಹೋಗ್ತಾ ಇದೆಯಾ? ಹಾಂ, ನಿನ್ನ ಹೆಸರಲ್ಲಿ. ಸರಿ. ಆಯಿತಾ? ಇಷ್ಟಾಯಿತು. ಇಷ್ಟಾದಮೇಲೆ ದೆನ್ ಈ ಥರ ಇಂಗ್ಲೀಷಲ್ಲಿ ಬರೀಬೋದು, ಏನಿಲ್ಲ. ದೆನ್ ಓ ಡ್ಯಾಶ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಆ್ಯಂಡ್ ಓ ಡ್ಯಾಶ್ ಬೈಸೆಟ್ಸ್ ಪಿ ಕ್ಯೂ. ಓ ಡ್ಯಾಶ್ ಬೈಸೆಟ್ಸ್ ಪಿ ಕ್ಯೂ.
ಬಿ ಸೆಟ್ಸ್ ಪಿ ಒಂದೇ ನಿಮಿಷ ತಡೆಯ. ದೆನ್ ಪಿ ಒ ಡ್ಯಾಶ್ ಇಸ್ ಈಕ್ವಲ್ ಟು ಕ್ಯೂ ಒ ಡ್ಯಾಶ್. ಕ್ಯೂ ಒ ಡ್ಯಾಶ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಆಯಿತು. ಬಿಕಾಸ್ ಪಿ ಒ ಡ್ಯಾಶ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಎಷ್ಟು ಬರ್ಕೊಂಡಾಯ್ತಾ? ಸೊ ನಾವು ಬರೀರಿ ಈ ಥರ ನಾವು ಅಂದರೆ ನಾವೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಏನು ಸಮಸ್ಯೆ ಇಲ್ಲ ಇವೆಲ್ಲ ಬಳಸಿದ್ರೆ. ನಾವು ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಒ ಡ್ಯಾಶ್ ಪ್ಲಸ್ ಕ್ಯೂ ಒ ಡ್ಯಾಶ್. ದೆನ್ ಪಿ ಕ್ಯೂ ಇಸ್ ಈಕ್ವಲ್ ಟು 3 + 3 ವಿಚ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಬರೆದು ಲಾಸ್ಟ್ ಸ್ಟೇಟ್ಮೆಂಟ್ ಆಗಬೇಕು. ದ ಲೆಂತ್ ಆಫ್ ಕಾಮನ್ ಕಾರ್ಡ್, ದ ಲೆಂತ್ ಆಫ್ ಕಾಮನ್ ಕಾರ್ಡ್ ಈಸ್ 6 centimeter. The length of common cord is 6 centimeter. The length of common cord is 6 centimeter. ಓಕೆ. ಸೊ ಇಲ್ಲಿ ಇದು ಒಂದೇ ಪ್ರಾಬ್ಲಮ್ ಕಷ್ಟ. ಫಸ್ಟ್ ಪ್ರಾಬ್ಲಮೇ ಸ್ವಲ್ಪ ತಲೆ ತಿನ್ನೋ ಥರದ್ದು. ಯಾಕಂದರೆ ಲುಕ್ಸ್ ಅದು ಏನು ಸರ್ ಅದು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 6 ಸೆಂಟಿಮೀಟರ್ ಅಂತ ಈಸಿಯಾಗಿ ಕಾಣಿಸುತ್ತೆ. ಬಟ್ ಆದರೆ ಮ್ಯಾಥಮೆಟಿಕಲಿ ಅದು ಪರ್ಪೆಂಡಿಕ್ಯುಲರ್ ಅಂತ ಹೇಳಬೇಕು. ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಇದೇ ಸ್ವಲ್ಪ ಕನ್ಫ್ಯೂಷನ್. ಇನ್ನು ನೆಕ್ಸ್ಟ್ ಫರ್ದರ್ ಪ್ರಾಬ್ಲಮ್ಸ್ ಏನಿದೆ ಅದು ಈಸಿ. ಹಾಂ ರಜನಿಕಾಂತ್, ಓಕೆ, ಏನೋ ಹೇಳ್ಬೇಕು ಅಂತ ಹೇಳಿ ಈಗ. ಸರ್ ದೇವನಾಥ ಬರ್ಬಿಟ್ಟು ಬರ್ತಿದ್ದೆ ಆ್ಯಂಡ್ ಪಿ ಕ್ಯೂ ಕ್ಲಿಯರ್. ಓಕೆ ಶ್ರಾವಣಿ, ಈವ್ನಿಂಗ್ ಕ್ಲಾಸಸ್ಗಳು ನಡೀತಾ ಇರ್ತದೆ ಆಯಿತಾ. ಅವ್ನು ಸೋಷಲ್ ಮಾಡ್ತಿರ್ತೀನಿ ಒಂದೊಂದ್ಸಲ ಸೈನ್ಸಲ್ಲಿ ಏನಾರು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತಿರ್ತೀನಿ. ಸೊ ಯಾವ್ದಾದ್ರು ನ್ಯೂ ಚಾಪ್ಟರ್ಸ್ ಯಾವಾಗಿರ್ತದೆ ಆವಾಗ ಮಾರ್ನಿಂಗ್ ಕ್ಲಾಸಲ್ಲೇ ಮಾಡ್ತಾಯಿದ್ದೀನಿ, ಸರಿನಾ. ವೀಕ್ಲಿ 1 or 2 days ಏನಾದರೂ ಇಫ್ ಪಾಸಿಬಲ್ ಏನಾದ್ರು ಓಕೆ, ಪ್ರತಿದಿನ ಬರೋಕ್ಕಾಗದ್ರು ಯಾವಾಗ ಬೇಕಾದ್ರೂ ಬರ್ಬೋದು ಆಯಿತಾ. ಇವನ್ ಮ್ಯಾಥಮೆಟಿಕ್ಸ್ ಮನೇಲೇ ಓದ್ತಿರ್ತೀಯ, ಅಮ್ಮಂಗೂ ಅದನ್ನೇ ಹೇಳಿದೆ. ಸೊ ಮನೇಲೇನು ಓದ್ತೀಯ, ಇಲ್ಲೇ ಬೇಕಾದ್ರೆ ಹತ್ತಿರ ಇರಲ್ಲ ಮನೆ, ಜಾಸ್ತಿ ದೂರ ಇಲ್ಲ ಅಲ್ವಾ. ಸೊ ಇಲ್ಲಿ ಬರ್ಬೋದು. ಸೇಮ್ ಬೇರೆ ಕಂಬೈನ್ಡ್ ಕ್ಲಾಸಸ್ ಏನಿರಲ್ಲ. 9th ಇದ್ದರೆ ಪ್ರಾಪರ್ 9th ಇರುತ್ತೆ, 10th ಇದ್ದರೆ 10th ಆ ಥರನೇ. ಅಲ್ಲೇನಿರುತ್ತೆ ಏನೋ ಡೌಟ್ಸ್ ಇದ್ದರೆ ಇವನ್ ಸೋಷಿಯಲ್ ಆಗ್ಬೋದು, ಎಕ್ಸೆಪ್ಟ್ ಹಿಂದಿ ಒಂದು ಬಿಟ್ಟು. ಹಿಂದಿ ನಂಗೆ ಅಷ್ಟು ಬರೋಲ್ಲ ಆಯಿತಾ. ಇವನ್ ಕನ್ನಡನೂ ನಾನು ಓದಿರಲ್ಲ. ಸೊ ಕನ್ನಡ ಏನು ಡೌಟ್ಸ್ ಇಲ್ಲ, ಕನ್ನಡ ಇಂಗ್ಲೀಷ್ ಬಿಟ್ಟಾಕಿ. ಹಿಂದಿ ನಂಗೆ ಗೊತ್ತಿಲ್ಲ. ಸೊ ಇವನ್ ಕನ್ನಡದಲ್ಲಿ ಸಮ್ ಗ್ರಾಮರು ಅಥವಾ ಇಂಗ್ಲೀಷಲ್ಲೇ ಆಗ್ಬೋದು. ಪಾಠ ಮಾಡಿದೋದ್ರು ಹೌ ಟು ರೀಡ್ ಅನ್ನೋದು ಹೇಳ್ತೀನಿ. ಏನೋ ಡೌಟ್ಸ್ ಇದ್ರೆ ಬೇಕಾದ್ರೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ಓಕೆ. ಸೊ ಕ್ಲಾಸಸ್ ಪ್ರಾಪರ್ ಈಗ ಇಲ್ಲಿ ಯಾವ ಥರ ಕ್ಲಾಸಸ್ ಮಾಡ್ತೀವಿ ಅದಕ್ಕೆ ಮಾಡೋಕ್ಕಾಗಲ್ಲ. ಬಟ್ ಸೋಷಿಯಲ್ಗೂ ಅಷ್ಟೇ. ಸೋಷಿಯಲ್ಗಳಿಗೂ ಮಿಕ್ಸ್ ಆಫ್ ಕ್ಲಾಸಸ್ ಆ್ಯಂಡ್ ಡೌಟ್ ಕ್ಲಿಯರ್. ಒಂದಿಷ್ಟು ನೀವು ಓದ್ತೀರಾ, ಅವನಿದ್ದು ಸೋಷಿಯಲ್ ಓದ್ತಿರ್ತಾನೆ, ಸೋಷಿಯಲ್ ಸ್ಟಡಿ ಸೆಷನ್ ಅಂತ ಹಾಕಿರ್ತೀನಿ. ಸೋಷಿಯಲ್ ಓದ್ಬೇಕಾದ್ರೆ ಸರ್ ಇದಂಗಂದ್ರೆ ಏನೋ ಅದಂಗಂದ್ರೆ ಏನೋ ಅಂತ ಕೇಳ್ತಾನೆ. ಅವಾಗಲ್ಲೇ ಸ್ವಲ್ಪ ಏನಾದ್ರು ಎಕ್ಸ್ಪ್ಲೇನ್ ಮಾಡೋವಂಥದ್ದು ಆ ಥರ. ಯಾಕೆಂದರೆ ಲೈಕ್ ಪ್ರಾಪರ್ ಲೆಕ್ಚರ್ ಅಂತ ಬೇಕಲ್ಲ. ಹಿಯರ್ ಆ್ಯಂಡ್ ದೇರ್ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಈಗ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ ಓದ್ತಾ ಇದ್ದ, ಅದರಲ್ಲಿ ಒಂದಿಷ್ಟು ಡೌಟ್ಸ್ಗಳಿತ್ತು. ಲೈಕ್ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಹ್ಯಾಪಂಡ್ ಇನ್ 1953 ಅಂತ ಇತ್ತು. ಸೊ ನ್ಯಾಷನಲೈಸೇಷನ್ ಅಂದರೆ ಏನು, ಈ ಥರ. ಸೊ ನಮಗೆ ಅಂಡರ್ಸ್ಟ್ಯಾಂಡಿಂಗು ಓದೋದು ಅಂದರೆ ಹೆಂಗೆ, ಇವಾಗ ನಿಮ್ಮ ಫ್ರೆಂಡು ಓಕೆ ಬೇಡ, ಒಂದು ಕಾರ್ನ ನೆನೆಸ್ಕೊಳ್ಳಿ ಅಂತ ಹೇಳ್ತೀನಿ. ಸಡನ್ನಾಗಿ ನಿಮ್ಗೆ ಏನು ನೆನಪಾಗುತ್ತೆ, ನಮ್ಮ ಮನೇಲಿರೋ ಕಾರ್ ನೆನಪಾಗುತ್ತೆ. ಒಂದು ಕಾರ್ ಅಂತ ಹೇಳಿದ್ರೆ ನಮ್ಮ ತಲೆಗೆ ಆಟೋಮೆಟಿಕ್ಕಾಗಿ ಒಂದು ಕಾರ್ ಚಿತ್ರ ಬರುತ್ತೆ. ಇಲ್ಲ ನಮ್ಮ ಕಾರ್ ಇಲ್ಲ ಅಂದರೆ ನಮ್ಗೆ ಇಷ್ಟ ಆಗಿರೋದು ಯಾವುದೋ ಒಂದು ಕಾರ್ ಚಿತ್ರ ಬರುತ್ತೆ. ಇಲ್ಲ ಬರ್ಬೇಕಾದ್ರೆ ನೋಡ್ಕೊಂಬಂದು ಏನೋ ಒಂದು. ಸೊ ಇಟ್ ಇಸ್ ಲೈಕ್ ಹಿಂಗೆ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನೋ ಒಂದು ಟಾಪಿಕ್ ಹೇಳಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ ನಮ್ಮ ಮೈಂಡಲ್ಲಿ. ಕರೆಕ್ಟಾ? ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ ನಮ್ಮ ಮೈಂಡಲ್ಲಿ. ಸೊ ನಾವು ಏನಾದ್ರು ಒಂದು ಕಥೆ ಹೇಳೋಕ್ಕೆ ಶುರು ಮಾಡಿದ್ರೆ, ಒಬ್ಬ ಮನುಷ್ಯ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಂತಂದರೆ, ಇಲ್ಲ ಯಾವುದೋ ಒಂದು ಮೂವಿ ಸೀನು, ಇಲ್ಲ ಯಾವುದೋ ಒಂದು ಕಾಡು, ನಮ್ಗೆ ಗೊತ್ತಿರೋ ಕಾಡು. ಸೊ ನಾವೇ ಮನಸ್ಸಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಲೈಕ್ ದ್ಯಾಟ್ ಸುಮ್ಮನೆ ನಾನೀಗ ನ್ಯಾಷನಲೈಸೇಷನ್ ಅಂತ ಹೇಳ್ತೀನಿ ಅಂತ ಅನ್ಕೋ. ಸೊ ವೆನ್ ಐ ಸೆ ನ್ಯಾಷನಲೈಸೇಷನ್, ಏನೋ ಒಂದು ತಲೆಗೆ ಅರ್ಥ ಆಗಬೇಕು. ಆಲ್ ಆಫ್ ಎ ಸಡನ್ ಈಗ ಜಾಪನೀಸ್ ವರ್ಡ್ಸ್ ಹೇಳಿದ್ರೆ ನನಗೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅದೇನೋ ಅಂತಲೇ ಗೊತ್ತಾಗಲ್ಲ. ಸೊ ಇದು ಹಂಗೇನೆ ಒಂಥರ ಜಾಪನೀಸ್ ವರ್ಡ್ ಅದು. ಹೇಳಕ್ಕೆ ಮಾತ್ರ ಇಂಗ್ಲೀಷ್ ಅಷ್ಟೇ. ನ್ಯಾಷನಲೈಸೇಷನ್ ಅಂದರೆ ಏನೋ ನೇಷನ್ ಅಂತಿದೆ, ಆಯಿತು ನೇಷನ್ ಅಂತಿದೆ, ಏನೋ ನೇಷನ್ ಸಂಬಂಧಪಟ್ಟಿರೋದು, ಬಟ್ ಆದರೆ ಗೊತ್ತಿಲ್ಲ. ಸೊ ಓದಬೇಕಾದ್ರೆ ಆ್ಯಕ್ಟಿವ್ ಆಗಿ ಪ್ರತಿ ವರ್ಡ್ಸ್ನ ನಾವು, ಅಂದರೆ ಎಸ್ಪೆಷಲಿ ಕೀವರ್ಡ್ಸ್ ಅಂತ ಅಂತೀವಿ. ಕೀವರ್ಡ್ಸ್ ಅಂದರೆ ಇಂಪಾರ್ಟೆಂಟ್ ವರ್ಡ್ಸ್ ಏನಿರುತ್ತದೆ ಅದನ್ನು ನಾವು ಅರ್ಥ ಆಗ್ತಾ ಇದೆಯಾ, ಅಂದರೆ ಅದ್ರ ಬಗ್ಗೆ ನಮಗೇನಾದ್ರು ತಲೆಯಲ್ಲಿ ಓಡ್ತಾ ಇದೆಯಾ ಅಂತ ಥಿಂಕ್ ಮಾಡ್ಕೊಂಡು ಓದಬೇಕು. ಸೊ ಸೋಷಿಯಲ್ ಸ್ಟಡೀಸಲ್ಲಿ ಈಗ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ ಫ್ರಮ್ ಪೀಪಲ್ ಟು ಕ್ಯಾರಿ ಆರ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಕಾಮನ್ ಸೆನ್ಸು ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಹೌದಾ. ಟ್ರಾನ್ಸ್ಪೋರ್ಟ್ ಹೆಲ್ಪ್ಸ್ ಇನ್ ಕ್ಯಾರಿಂಗ್ ಗೂಡ್ಸ್, ಕ್ಯಾರಿಂಗ್ ಪೆಟ್ರೋಲಿಯಮ್ ಅಂತ ಹೇಳ್ಬೋದು. ಪೆಟ್ರೋಲಿಯಮ್ ಗೊತ್ತಿರೋ ಸರಿ ಗೊತ್ತಿಲ್ಲ ಅಂತ ಹೇಳ್ಬೋದು. ಸೊ ಸಮ್ ಕೀವರ್ಡ್ಸ್ ಏನಿರುತ್ತೆ
ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಗೊತ್ತಾಗ್ತಾ ಇದೆಯಾ? ಸೊ ಈ ಥರ ಇಫ್ ಪಾಸಿಬಲ್ 1 or 2 ಕ್ಲಾಸಸ್ ಯಾವಾಗಲಾರು ಒಂದು ಸಲ ಸೋಷಿಯಲ್ ಏನಾರು ಓದ್ತಿರ್ತೀಯ ಅಂತ ಅನ್ಕೋ. ಏನು ಓದ್ತಿರ್ತೀಯ, ಇಲ್ಲೇ ಇದ್ದಾಗ ಇಲ್ಲೇ ಬಂದು ಓದ್ತೀನಿ ಅಂತಂದ್ರೆ ಹಿಯರ್ ಆ್ಯಂಡ್ ದೇರ್ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಸೊ ಅಷ್ಟು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಟೈಮ್ ಎಷ್ಟಾಯಿತು? 7. ಅಲ್ಲಿ ತೋರಿಸುತ್ತೆ ಹೋಮ್ಗೆ ಹೋಗಬೇಕು. 7, 9. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇನ್ನೊಂದು ಪ್ರಾಬ್ಲಮ್ ನೆಕ್ಸ್ಟ್ ಸ್ವಲ್ಪ ಈಸಿಯಾಗಿ ಬೇಗ ಹೋಗ್ಬೋದು. If 2 equal chords of a circle intersect, observe, if 2 equal chords of a circle intersect within the circle, 2 equal chords intersect within the circle, prove that the segments of one chord are equal to the corresponding segments of the other chord. ಸ್ವಲ್ಪ ಕಷ್ಟ ಆಯಿತಾ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಇಫ್ 2 ಈಕ್ವಲ್ ಕಾರ್ಡ್ಸ್, ಯಾವ್ಯಾವ್ದು ಈಕ್ವಲ್ ಕಾರ್ಡ್ಸು ಅಬ್ಸರ್ವ್ ಮಾಡೋ ಶ್ರಾವಣಿ, ಯಾವ್ಯಾವ್ದು ಈಕ್ವಲ್ ಕಾರ್ಡ್ಸು? ಇಲ್ಲಿ 2 ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದೀವಿ. ಯಾವ್ಯಾವ್ದು 2 ಕಾರ್ಡು? ಎ ಬಿ ಆ್ಯಂಡ್ ಸಿ ಡಿ. ಗಿವನ್ ಏನು? ಈಕ್ವಲ್ ಕಾರ್ಡ್ಸ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅವರೇ ಕೊಟ್ಟಿದ್ದಾರೆ. ದಟ್ ಈಸ್ ಗಿವನ್. ಇಂಟರ್ಸೆಕ್ಟ್ ವಿತಿನ್ ದ ಸರ್ಕಲ್, ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಶ್ರವಣಿ? ಇ ಓ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಾ? ಇಂಟರ್ಸೆಕ್ಟ್ ಆದರೆ ಎಲ್ಲಿ ಮೀಟ್ ಆಗ್ತಾಯಿದೆ? ಓನ್ಲಿ ಅಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತಾಯಿದೆ. ಪ್ರೂವ್ ದಟ್ ದ ಸೆಗ್ಮೆಂಟ್ಸ್ ಆಫ್ ಒನ್ ಕಾರ್ಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಗ್ಮೆಂಟ್? ಸೆಗ್ಮೆಂಟ್ ಅಂದ್ರೇನು? ಎನಿ ಲೈನ್ ಆಗ್ಬೋದು. ಸೇ ಎಮ್ ಎನ್, ಇದು ಪಿ, ಇದು ಕ್ಯೂ, ಡಿಫ್ರೆಂಟ್ ಎಕ್ಸಾಂಪಲ್, ಅದಕ್ಕೆ ಸಂಬಂಧಿಸಿಲ್ಲ. ಸೆಗ್ಮೆಂಟ್ಸ್ ಅಂತಂದರೆ ಪಾರ್ಟ್ಸ್. ಸೆಗ್ಮೆಂಟ್ಸ್ ಆಫ್ ದ ಕಾರ್ಡ್ ಅಥವಾ ಸೆಗ್ಮೆಂಟ್ಸ್ ಆಫ್ ದ ಲೈನ್ ಎಮ್ ಎಲ್ ಅಂತಂದರೆ ಎನ್ ಪಿ, ಪಿ ಕ್ಯೂ, ಕ್ಯೂ ಎಮ್, ಆಲ್ ಕಾರ್ಡ್ ಸೆಗ್ಮೆಂಟ್ಸ್. Segments of one card are equal to the corresponding segments of the other card. Corresponding segments of the other card ಅಂದರೆ ನಿಮಗೆ ಇದೊಂದು ಲೈನ್, ಇದು ಸೆ ಎ ಬಿ ಸಿ ಡಿ. ಇನ್ನು ಸ್ವಲ್ಪ ಕೇಳಿರಬೇಕು ಇ. ಸೊ ಏನು ಪ್ರೂವ್ ಮಾಡಬೇಕು ನಾವು? ಕರೆಸ್ಪಾಂಡಿಂಗ್ ಪಾರ್ಟ್ಸು ಈ ಪಾರ್ಟು ಈ ಪಾರ್ಟ್ಗೆ ಈಕ್ವಲ್ಲು, ಈ ಪಾರ್ಟ್ಗೆ ಈಕ್ವಲ್. ಅದು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅಂದರೆ ಚಿಕ್ಕ ಪಾರ್ಟ್ಗೆ ಈಕ್ವಲ್ಲು, ದೊಡ್ಡ ಪಾರ್ಟ್ಗೆ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಈ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾರ್ಡ್, ಇದು ಕಾರ್ಡ್ 1, ಇದು ಕಾರ್ಡ್ 2 ಅಂತಂದರೆ ಪಾರ್ಟ್ಸ್ ಆಫ್ ದ ಕಾರ್ಡ್ 1 ಯಾವುದು? ಎ ಇ ಇ ಬಿ. ಕರೆಕ್ಟಾ? ಎ ಇ ಬಿ ಕರೆಕ್ಟಾ? ಪಾರ್ಟ್ಸ್ ಆಫ್ ದ ಕಾರ್ಡ್ ಶ್ರವಣಿ ಅರ್ಥ ಆಗ್ತಾ ಇದೆಯಾ? ಎ ಇ ಬಿ ಕರೆಕ್ಟಾ? ಎ ಬಿ, ಇಲ್ಲಿಂದ ಸಿ ಡಿ, ಇದು ಇ, ಎ ಇ ಆ್ಯಂಡ್ ಇ ಬಿ. ಎ ಇ ಈಸ್ ಈಕ್ವಲ್ ಟು ಇ ಡಿ, ಇ ಬಿ ಈಸ್ ಈಕ್ವಲ್ ಟು ಇ ಬಿ ಈಸ್ ಈಕ್ವಲ್ ಟು ಸಿ ಇ. ಅರ್ಥ ಆಗ್ತದೆ ಏನು ಪ್ರೂವ್ ಮಾಡಬೇಕು ಅಂತ? ಇದು 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 ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ಟು ಪ್ರೂವ್, ಸೊ ಗಿವನ್ ಈಸ್ ಈಕ್ವಲ್ ಟು ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಟು ಪ್ರೂವ್ ಎ ಇ ಈಸ್ ಈಕ್ವಲ್ ಟು ಡಿ ಇ ಆ್ಯಂಡ್ A is equal to D and C is equal to B. ಅರ್ಥ ಆಯ್ತಾ? ಸೊ ಇದು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಒನ್ ಕಾರ್ಡು ಅದರ್ ಕಾರ್ಡು. ಸರಿ, ಇದನ್ನ ಹೆಂಗೆ ಪ್ರೂವ್ ಮಾಡ್ತೀವಿ? ಅಂದರೆ ಟು ಪ್ರೂವ್ ದಿಸ್ ವಿ ಯೂಸ್ ಕನ್ಸ್ಟ್ರಕ್ಷನ್. ಏನು ಕನ್ಸ್ಟ್ರಕ್ಷನು? ನನಗೆ ಗೊತ್ತು, ಥಿಯರಮಲ್ಲಿ ನಾವೇನು ಹೇಳ್ತೀವಿ? ಯಾವುದೋ ಒಂದು ಕಾರ್ಡ್ ಇರುತ್ತೆ ಅಂತಂದರೆ ಅದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ಏನಿದ್ರೆ ಅದು ಬೈಸೆಕ್ಟ್ ಮಾಡುತ್ತೆ ಅಂತ. ಅದು ನಮ್ಗೆ ಗೊತ್ತಿರೋ ಥಿಯರಮ್.
ಸೊ ಈ ಥರ ಕಾರ್ಡ್ಸ್ ಏನಾದರೂ ಕ್ವಶನ್ಸಲ್ಲಿದ್ದಾಗ ವಿ ಹ್ಯಾವ್ ಟು ಥಿಂಕ್, ವಿ ಶುಡ್ ಥಿಂಕ್ ಟು ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಆ್ಯಂಡ್ ಟ್ರೈ ಟು ಬೈಸೆಕ್ಟ್. ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಆ್ಯಂಡ್ ಟ್ರೈ ಟು ಬೈಸೆಕ್ಟ್. ಏನು ಕನ್ಸ್ಟ್ರಕ್ಷನ್, ಈ ಥರ ಕೆಲವೊಂದು ಕನ್ಸ್ಟ್ರಕ್ಷನ್ ನಾವು ಮಾಡ್ಕೋಬೇಕಾಗತ್ತೆ. ಸೊ ಈ ಇಮೇಜನ್ನು ಅಥವಾ ದಿಸ್ ಡಯಾಗ್ರಾಮ್ನ ಕ್ವಶನ್ಸ್ ಕೊಟ್ಟಿರಲ್ಲ. ಕ್ವಶನ್ಸಲ್ಲಿ ಎಷ್ಟಿದೆ, ಸರ್ಕಲ್ ಇದೆ, ಬೈಸೆಕ್ಟ್ ಆಗುತ್ತೆ. 2 ಕಾರ್ಡ್ಸ್ ಇದೆ, ಬೈಸೆಕ್ಟ್ ಅಲ್ಲ, ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳಿರ್ತಾರೆ. 2 ಕಾರ್ಡ್ಸ್ ಇರುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ. ಸೊ ಕಾರ್ಡ್ಸ್ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಯಾವಾಗ ಹೇಳಿರ್ತಾರೆ, ಆವಾಗ ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಸೊ ಇದು ಸೆಂಟರ್ ಆಫ್ ದ ಸರ್ಕಲು, ಇದೊಂದು ಕಾರ್ಡು, ಈ ಪಾಯಿಂಟ್ ಸಿಮಿಲರ್ ಪಾಯಿಂಟ್ಸ್ ತಗೋಣ. ಇದು ಬೈಸೆಕ್ಟ್ ಆಗುತ್ತೆ ಅಂದರೆ ಒಂದು ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೋಬೇಕು. ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಸೊ ಇವಾಗ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಆ 2 ಪಾರ್ಟ್ಸು ಬೈಸೆಕ್ಟ್ ಅಂತ ಹೇಳುತ್ತೆ. ಇವಾಗ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಈ ಕಾರ್ಡ್ ಏನಿರುತ್ತೆ ಅದನ್ನು ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳುತ್ತೆ. ಈ ಕನ್ಸ್ಟ್ರಕ್ಷನ್ ನಾವೇ ಮಾಡಿದ್ವಿ. ಓಕೆನಾ? ಸೊ ನಾನು ಜಸ್ಟ್ ಹಾಗೆ ಬರೆದು ತೋರಿಸ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಅರ್ಥ ಆಗಲಿಲ್ಲ ಅಂತ ಈಗಲೇ ಹೇಳಬೇಕು, ಯಾಕಂದರೆ ನಮ್ಗೆ ಗೊತ್ತಿರಲ್ಲ. ಶ್ರವಣ ಅರ್ಥ ಆಗ್ತಾ ಇದೆಯಾ? ಓಕೆ. ಯಾಕಂದರೆ ನನ್ನ ಥಿಯರಮ್ ನಮ್ಗೆ ಗೊತ್ತಿದೆ, ನನ್ನ ಥಿಯರಮ್ ಯೂಸ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಅದು ಬೈಸೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಕನ್ಸ್ಟ್ರಕ್ಟ್ OM ಪರ್ಪೆಂಡಿಕ್ಯುಲರ್ ಟು AB, ಇದು ಸಿಂಬಲ್ ಪರ್ಪೆಂಡಿಕ್ಯುಲರ್. ಆ್ಯಂಡ್ ಯಾವ್ದು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದೀವಿ? ON ಪರ್ಪೆಂಡಿಕ್ಯುಲರ್ ಟು ಯಾವುದಕ್ಕೆ ಪರ್ಪೆಂಡಿಕ್ಯುಲರು? ABCD. ದೆನ್ ಏನಂತ ಹೇಳ್ಬೋದು? OM ಪರ್ಪೆಂಡಿಕ್ಯುಲರ್ ಟು AB ಆದ್ದರಿಂದ AM ಈಸ್ ಈಕ್ವಲ್ ಟು BM. ಯಾಕೆ? ಬಿಕಾಸ್ OM ಈಸ್ ಪರ್ಪೆಂಡಿಕ್ಯುಲರ್ ಟು AB ಆ್ಯಂಡ್ AM ಈಸ್ ಈಕ್ವಲ್ ಟು BM ಆ್ಯಂಡ್ DN ಈಸ್ ಈಕ್ವಲ್ ಟು NC. ಏನಕ್ಕೆ? ಬಿಕಾಸ್ ON is perpendicular to DC or CD. ಇಷ್ಟು ಅರ್ಥ ಆಯ್ತಾ ಶ್ರಾವಣಿ? ಇಷ್ಟು ಅರ್ಥ ಆಯ್ತಾ? ಈ 2 ಪಾರ್ಟ್ಸು ಇಲ್ಲೇನಿದೆ, ಈ 2 ಪಾರ್ಟ್ಸು ಈಕ್ವಲ್ ಅಂತ ಹೇಳಿದೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಇಲ್ಲಿಂದ ಇಲ್ಲಿವರೆಗೆ ಪ್ಲಸ್ ಇಲ್ಲಿಂದ ಇಲ್ಲಿವರೆಗೆ ಈಕ್ವಲ್ ಅಂತ ಹೇಳಿದೆ. ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಪರ್ಪೆಂಡಿಕ್ಯುಲರ್ ಎಲ್ಲಿ ಮೀಟ್ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು. ಈ ಪಾಯಿಂಟು ಪರ್ಪೆಂಡಿಕ್ಯುಲರ್ ಎಲ್ಲಿ ಮೀಟ್ ಆಗುತ್ತೆ, ಈ ಪಾಯಿಂಟು. ಸೊ ಆ ಪಾಯಿಂಟಿಂದ ಹಾಫ್ ಪಾರ್ಟು ಮತ್ತು ಈ ಕಡೆ ಹಾಫ್ ಪಾರ್ಟ್ ಈಕ್ವಲ್ ಅಂತ ಹೇಳ್ತಾಯಿದ್ದೀವಿ. ಕರೆಕ್ಟಾ? ಸೊ ನಮ್ಮ ಥಿಯರಮ್ ಏನು ಹೇಳಿದ್ರೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಈಕ್ವಲ್. ಸೊ ದೆನ್ ಅಷ್ಟು ಗೊತ್ತಾಯ್ತು. ಇಲ್ಲಿ ಫಾಂಟ್ ಸೈಜ್ ಚಿಕ್ಕದು ಮಾಡೋಕ್ಕಲ್ವಾ? ಇದು ಪ್ರೆಸ್ ಮಾಡಿದ್ರೆ ಏನಾಯಿತು? ಎಲ್ಲ ಹೊರಟೋಯ್ತಾ? ಹಾಂ, ವಾಪಸ್ ಬರಲ್ವಾ? ಓ, ಅದು ಮಿನಿಮೈಸ್ ಆಗುತ್ತಾ ಅಂತ. ಪೆನ್ ಸರಿ, ಬಟ್ ವಾಪಸ್ ಬರಲ್ವಾ? ಓ, ಬರುತ್ತೆ. ಸ್ಲೈಡ್ ಬೇರೆ ಸ್ಲೈಡ್ ಇರುತ್ತೆ ಅನಿಸುತ್ತೆ. ಓಕೆ, ಸೊ ಅಷ್ಟು ಪ್ರೂವ್ ಮಾಡೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಏನಂತ, ಯಾವ ಥರ ನಾವು ಥಿಂಕ್ ಮಾಡಬೇಕು, ಯಾವ ಥರ ನಾವು ಪ್ರೂವ್ ಮಾಡಬೇಕು ಅಂತ. ಸೊ ಈ 2 ಲೈನ್ ಪಾರ್ಟ್ಸ್ಗಳನ್ನ ಪ್ರೂವ್ ಮಾಡಬೇಕು ಅಂತಂದರೆ, ಈ 2 ABCD ಪ್ರೂವ್ ಮಾಡಬೇಕು ಅಂತಂದರೆ ಇದು E. ಸೊ ಕರೆಸ್ಪಾಂಡಿಂಗ್ ಪಾರ್ಟ್ಸು AE ಆ್ಯಂಡ್ EB. ಒಂದು ನಿಮಿಷ, ಇದಕ್ಕಿಂತ ಮುಂಚೆ ಸೊ ಕಾಂಗ್ರುಯೆನ್ಸಿಗೆ ಒಂದು ಸ್ವಲ್ಪ ಹೇಳೋಣ. ಅದಕ್ಕಿಂತ ಮುಂಚೆ ಆ ಪಾಯಿಂಟಲ್ಲೇ ಬ್ರೇಕ್ ಹಾಕಿ ಅದಕ್ಕಿಂತ ಮುಂಚೆ ಬರ್ತೀನಿ. ಸೊ ನಮಗೆ AM, MB, DN ಮತ್ತು CN ಅಷ್ಟು ಈಕ್ವಲ್ ಅಂತ ಗೊತ್ತಾಯಿತು. ನಾವು ಲುಕ್ ಅಟ್ ದಿಸ್ 2 ಟ್ರಯಾಂಗಲ್ಸ್. ಯಾವ್ದು ಟ್ರಯಾಂಗಲು? ಟ್ರಯಾಂಗಲ್ ಕಾಣಿಸ್ತಿದೆಯಾ?
7 9 ಇತ್ತು. ಓಕೆ, ಎಷ್ಟಾಯ್ತು ಅಷ್ಟು ಮಾಡೋಣ. ಇದು ಓ, ಇದು ಎಮ್, ಇದು ಎನ್, ಇಲ್ಲಿಂದ 90 ಡಿಗ್ರಿ, ಇಲ್ಲಿಂದ 90 ಡಿಗ್ರಿ. ಯಾವಿದೆ ಟ್ರಯಾಂಗಲ್ಸು? ಸೊ ಕನ್ಸಿಡರ್ ಒ ಎಮ್ ಇ, ಟ್ರಯಾಂಗಲ್ ಒ ಎಮ್ ಇ ಆ್ಯಂಡ್ ಒ ಇ. ಸೊ ಇದಕ್ಕೆ ಯಾವುದಕ್ಕೆ ಟ್ರಯಾಂಗಲ್ ಕಾಂಗ್ರುಯೆನ್ಸಿನ ಪ್ರೂವ್ ಮಾಡೋದಕ್ಕೆ ನಾವೇ ಸ್ವಲ್ಪ ಸಿಂಪ್ಲರ್ ಹೊಸ ಮೆಥಡು ಬುಕ್ಕಲ್ಲಿ ಇಲ್ದಿರೋದನ್ನ ನಾವೇ ಕಂಡುಹಿಡಿದ್ಬಿಟ್ಟಿದ್ದೀವಿ. ಕಂಡುಹಿಡಿದಿದ್ದೀವಿ ಅಂತಂದ್ರೆ ಏನಿಲ್ಲ. ಸೊ ಜಸ್ಟ್ ಫಾರ್ ಸೇಕ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್. ಸೊ ಒ ಎಮ್ ಇ ಒ ಇ, ಏನು ಎರಡು ಟ್ರಯಾಂಗಲ್ಸ್ ಸೇಮ್ ಇತ್ತು ಅದನ್ನು ಸಪ್ರೇಟಾಗಿ ಬರ್ದಿದ್ದೀನಿ ಅಷ್ಟೇ, ನಮ್ಗೆ ಅರ್ಥ ಆಗಲಿ ಅಂತ. ಕರೆಕ್ಟಾ? ಸೊ ನಾನೇನು ಪ್ರೂವ್ ಮಾಡ್ತೀನಿ? ಎರಡು ಟ್ರಯಾಂಗಲ್ಲು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತೀನಿ. ಎರಡು ಟ್ರಯಾಂಗಲ್ಲು ಕಾಂಗ್ರುಯೆಂಟ್ ಪ್ರೂವ್ ಮಾಡಿಬಿಟ್ಟು ಎಮ್ ಇ, ಸೊ ಎಮ್ ಇ ಏನಿದೆ, ಎಮ್ ಇ ಈಸ್ ಈಕ್ವಲ್ ಟು ಇ ಏನಂತ ಪ್ರೂವ್ ಮಾಡ್ತೀನಿ. ಅಂದರೆ ಈ ಲೈನ್ ಏನಿದೆ ಮತ್ತು ಈ ಲೈನಲ್ಲಿ ಏನಿದೆ ಅದರಲ್ಲಿ ಫಸ್ಟು ಈ ಚಿಕ್ಕ ಪಾರ್ಟ್ಸು, ಈ ಪಾರ್ಟ್ಸ್ಗಳೇನಿದೆ, ಬಾರಪ್ಪ ಬೇಗ, ಸೊ ದೀಸ್ ಟು ಪಾರ್ಟ್ಸ್, ಈ ಪಾರ್ಟ್ ಸೇಮ್ ಅಂತ ಪ್ರೂವ್ ಮಾಡ್ತೀನಿ ಫಸ್ಟ್. ಈ ಎರಡು ಪಾರ್ಟು ಸೇಮ್ ಅಂತ ಪ್ರೂವ್ ಮಾಡಬೇಕು ಅಂದರೆ ನಾನು ಇವೆರಡು ಟ್ರಯಾಂಗಲ್ ಫಾರ್ಮೇಷನ್ ಆಗ್ತಾಯಿರೋದ್ರಿಂದ ಕಾಂಗ್ರುಯೆನ್ಸಿನ ಕನ್ಸಿಡರ್ ಮಾಡಬೇಕು. ಸೊ ಕಾಂಗ್ರುಯೆನ್ಸಿನ ಏನಕ್ಕೆ ಕನ್ಸಿಡರ್ ಮಾಡಬೇಕು ಹೇಳ್ತೀನಿ. ಸೊ ಇದರಲ್ಲಿ ಒಂದು ಸೈಡ್ ಒಂದು ಆ್ಯಂಗಲು ಆಯಿತಾ, ಆ್ಯಂಗಲ್ ಒ ಎಮ್ ಇ, angle OME is equal to angle ONE, because ಎರಡು 90 ಡಿಗ್ರಿ. ಕರೆಕ್ಟಾ? OME is equal to ONE. ದೆನ್ ಒಂದು ಕಾಮನ್ ಸೈಡ್ ಇದೆ OE, ಇದು OE, ಇದು ಸೇಮಾ. OE is equal to OE ನಾ, OE is equal to OE ಏನೋ ಕಾಮನ್ ಸೈಡ್, ಒಂದು ಕಾಮನ್ ಸೈಡ್ ಸಿಕ್ತು. ಸೊ ಒಂದು ಸೈಡ್ ಸಿಕ್ಕಿದೆ, ಒಂದು ಆ್ಯಂಗಲ್ ಸಿಕ್ಕಿದೆ, ಇನ್ನೊಂದೇನು ಹುಡುಕಬೇಕು. MO MOE ಈಸ್ ಈಕ್ವಲ್ ಟು ಏನ ಆ್ಯಂಗಲ್ O ಮತ್ತು ಆ್ಯಂಗಲ್ ಈ ಆಲ್ಟರ್ನೇಟ್ ಆ್ಯಂಗಲ್ಸ್ ಹೆಂಗಾಗುತ್ತೆ? ಪ್ಯಾರಲಲ್ ಲೈನ್ಸ್ ಇದ್ದರೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಥಿಂಕ್ ಮಾಡ್ತೀಯ, ಆಲ್ಟರ್ನೇಟ್ ಆ್ಯಂಗಲ್ಸ್ ಬರೋಲ್ಲ. ಸೊ ಅವರೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? 2 ಈಕ್ವಲ್ ಕಾರ್ಡ್ಸ್ ಅಂತ ಹೇಳಿದ್ದಾರೆ. ನಮ್ಮ ಥಿಯರಮ್ ಇದೆ, ಇಫ್ ದೇರ್ ಆರ್ 2 ಈಕ್ವಲ್ ಕಾರ್ಡ್ಸ್ ದೇ ಆರ್ ಫ್ರಮ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್. ಎರಡು ಈಕ್ವಲ್ ಕಾರ್ಡ್ಸ್ ಇದ್ದರೆ ಇಫ್ ಯು ಡ್ರಾ ಎ ಪರ್ಪೆಂಡಿಕ್ಯುಲರ್ ಟು ದ ಕಾರ್ಡ್ಸ್ ದೇ ಆರ್ ಅಟ್ ಸೇಮ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಸೇಮು. ಅರ್ಥ ಆಗ್ತಾ ಇದೆಯಾ? ಯಾಕಂದರೆ ಇದು ಈಕ್ವಲ್ ಇದೆ, ಇದು ಈಕ್ವಲ್ ಇರೋದ್ರಿಂದ ನಾವು ದ ಡಿಸ್ಟೆನ್ಸ್ OM ಈಸ್ ಸೇಮ್ ಆಸ್ ON. ಕರೆಕ್ಟಾ? ಸೊ ನಾವು OM ಈಸ್ ಈಕ್ವಲ್ ಟು ON. ಯಾಕೆ? ಆ ಥಿಯರಮ್. ಸೊ ಇದು ಒಂದು ಆ ಥಿಯರಮ್ ಇಲ್ಲಿ ಅಂತ ಬರಿತೀನಿ. ಇದೊಂದು ಸೈಡ್ ಆಯಿತು. ಸೊ SAS ಶ್ರವಣ ಅರ್ಥ ಆಗ್ತಾ ಇದೆಯಾ? SAS. ಸೊ ಕಾಂಗ್ರುಯೆನ್ಸಿ ಲಾಸ್ಟ್ 1 ಮಂತ್ ಅವಾಗೆಲ್ಲ ಲೈಕ್ ಕ್ವಾಡ್ರಿಲ್ಯಾಟ್ರಲ್ಸು, ಟ್ರಯಾಂಗಲ್ ಕಾಂಗ್ರುಯೆನ್ಸಿ ಅವನು ಮಾಡಿದ್ದೀನಿ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತು, ಕಾಂಗ್ರುಯೆನ್ಸಿ ಅವನು ಕವರ್ ಮಾಡಿರೋದ್ರಿಂದ. ಸೊ SAS ಯೂಸಿಂಗ್ SAS ರೂಲ್ ಹಾಗೆ ಮಾಡ್ತಾ ಕಾಂಗ್ರುಯೆನ್ಸಿನ ರಿವಿಷನ್ ಮಾಡೋಣ. ಸೊ ಏನು ಪ್ರೂವ್ ಮಾಡ್ತಾಯಿನಿ? ನಾನು ಆಗಲೇ ಹೇಳ್ದಂಗೆ ಎರಡು ಟ್ರಯಾಂಗಲ್ ಸೇಮ್ ಅಂತ ಪ್ರೂವ್ ಆಯಿತು. ಯೂಸಿಂಗ್ SAS ರೂಲ್, ಟ್ರಯಾಂಗಲ್ OME ರಜನಿಕಾಂತ್ ಕಾಂಗ್ರುಯೆಂಟು ಟ್ರಯಾಂಗಲ್ ONE. ಇದೆರಡು ಕಾಂಗ್ರುಯೆಂಟ್ ಅಂತಂದಮೇಲೆ ಅದ್ರದ್ದು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆರ್ ಈಕ್ವಲ್. ದೆನ್ ME ಈಸ್ ಈಕ್ವಲ್ ಟು NE ಬಿಕಾಸ್ CP/CT.
ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ ಆರ್ ಈಕ್ವಲ್. ನಾನು ಹೇಳಿದೆ ಒಂದ್ಸಲ ಮುಖ ಮನುಷ್ಯ ಇಬ್ಬರು ಮಾತಾಡ್ತಿದ್ದಾರೆ ಅಂತ ಇಬ್ಬರು ಮನುಷ್ಯರು ಅಂತ ಪ್ರೂವ್ ಮಾಡಿದ್ರೆ ಕಾಲು ಸೇಮ್ ಇರುತ್ತೆ, ಕೈಯು ಸೇಮ್ ಇರುತ್ತೆ. ಫಸ್ಟು ಮನುಷ್ಯ ಅಂತ ಪ್ರೂವ್ ಮಾಡೋದು. ಸೊ ಎರಡು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ಮೇಲೆ ದೆನ್ ದೀಸ್ ಆರ್ ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್. ಎಮ್ ಈಸ್ ಈಕ್ವಲ್ ಟು ಎನ್, ದೇ ಆರ್ ಈಕ್ವಲ್. ಇಷ್ಟಕ್ಕೆ ನಿಲ್ಸೋಣ. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿದ್ವು. ಇದನ್ನು ನೆಕ್ಸ್ಟ್ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಇನ್ನೇನು ಜಾಸ್ತಿ ಏನಿಲ್ಲ, 80% ಕೆಲಸ ಆಗೋಯ್ತು. 80% ಕೆಲಸ ಆಗೋಯ್ತು. ಏನು? ಸೊ ಇದು ಸೇಮ್ ಅಂತ ಪ್ರೂವ್ ಆಗೋಯ್ತು. ಸೊ ದೆನ್ ಏನು, ಇದು ಮತ್ತು ಇದು ಸೇಮ್ ಅಂತ ಪ್ರೂವ್ ಮಾಡ್ತೀನಿ. ಇದು ಸೇಮ್ ಅಂತ ಪ್ರೂವ್ ಮಾಡ್ತೀನಿ. ಇದು ಸಿಂಪಲ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಗಿರೋದ್ರಿಂದ ಇದು ಸೇಮ್ ಅಂತ ಪ್ರೂವ್ ಮಾಡ್ತೀವಿ. ಇದು ಸೇಮ್ ಅಂತ ಪ್ರೂವ್ ಮಾಡ್ತೀವಿ. ಇಷ್ಟು ಒಟ್ಟು ಸೇಮ್ ಅಂತ ಪ್ರೂವ್ ಮಾಡಿಬಿಟ್ಟು ಇಷ್ಟು ಸೇಮ್ ಅಂತ ಪ್ರೂವ್ ಮಾಡೋದ್ಮೇಲೆ ಅಷ್ಟೇ ಆಯಿತು. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಕೇಳ್ತಿರೋದಲ್ವ, ಆದರೆ ನಾವು ಪ್ರೂವ್ ಮಾಡಬೇಕಾದ್ರೆ ಇದು. ಸೊ ಎ ಎಮ್ ಈಸ್ ಈಕ್ವಲ್ ಟು ಡಿ ಎನ್, ಎ ಇ ಈಸ್ ಈಕ್ವಲ್ ಟು ಇ ಎನ್, ಸಿ ಇ ಈಸ್ ಈಕ್ವಲ್ ಟು ಇ ಬಿ. ಈಗ ಇದು ಪ್ರೂವ್ ಮಾಡಿದ್ದೀವಿ. ನೆಕ್ಸ್ಟ್ ಪಾಯಿಂಟಲ್ಲಿ ಇದು ಪ್ರೂವ್ ಮಾಡ್ತೀನಿ, ಇದು ಪ್ರೂವ್ ಮಾಡ್ತೀನಿ. ಅದೇ ಕರೆಸ್ಪಾಂಡಿಂಗ್ ಪಾರ್ಟ್ಸ್. ಅರ್ಥ ಆಯ್ತಾ? ಸೊ ಏನು ಯೂಸ್ ಮಾಡ್ತೀವಿ? ಕಾಂಗ್ರುಯೆನ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡ್ತಾಯಿದ್ದೀವಿ. ಪ್ರಿನ್ಸಿಪಲ್ಸ್ ಆಫ್ ಸರ್ಕಲ್ ಥಿಯರಮ್ ಯೂಸ್ ಮಾಡ್ತಾಯಿದ್ದೀವಿ. ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಓದಿದಾಗ ಎಲ್ಲವೂ ಏನೋ ಒಂದೇ ಸಲ ತಲೆಗೆ ತುಂಬ್ದಂಗಿರುತ್ತೆ. ಅರ್ಥ ಆಯ್ತಾ? ಸೊ ಏನು ಮಾಡಬೇಕು? ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಆದಮೇಲೆ ಯು ಹ್ಯಾವ್ ಟು ಸಂಜೆ ಮತ್ತೆ ಇನ್ನೊಂದ್ಸಲ ನೋಡಬೇಕು. ಒಂದ್ಸಲ ಬ್ರೀಫ್ ರಿವಿಷನು. ನಾವು ರಿಟೆನ್ಷನ್ ಮಾಡ್ಕೋಬೇಕು ಅಂದರೆ ಅದು 10 ನಿಮಿಷ ನೋಡಿದ್ರೆ ಸಾಕು, ಕಾಲು ಗಂಟೆ ನೋಡಿದ್ರೆ ಸಾಕು, ಅಷ್ಟೇ ಬೇಕಾಗಿರೋದು. ಬ್ರೀಫಾಗಿ ಏನು ಮಾಡಿರ್ತಾನೆ ಅದನ್ನು ರಿವಿಷನ್ ಮಾಡಬೇಕು. ನೆಕ್ಸ್ಟ್ ಕ್ಲಾಸ್ಗೆ ರಿವಿಷನ್ ಮಾಡೇ ಬರಬೇಕು. ಆಯಿತಾ? ಸಂಜೆ ಹೋಗಿ 10-15 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಇಲ್ಲ. ಆ ಕಾನ್ಸೆಪ್ಟ್ ಏನಿರುತ್ತೆ ಅದು ರಿವಿಷನ್ ಮಾಡಬೇಕು. ಯಾಕೆ ಈ ಥರ ಅಂತ ಇದು ಹೇಳಬೇಕು. ಅದಾದಮೇಲೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡೌಟ್ ಇರಬೇಕು. ಸುಮ್ಮನೆ ಹೋಗಿ ಬುಕ್ ಮುಚ್ಚಿಟ್ಬಿಟ್ಟು ವಾಪಸ್ ಬಂತು ಅಂದರೆ ಕಷ್ಟ. ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. So okay, people who are watching online, so I'm just stopping here and further parts of the video will be uploaded later.